ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭೆ ನಿರ್ವಿಘ್ನಂ ಕುರುವೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ವೈಯನ ಕಡಿಮೆ ನಡೀತಕ್ಕಂಥ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನವನ್ನು ಬರದಂತೆ ಕರುಣಿಸಿ ದೇವ ಎಂದು ವಿಘ್ನೇಶ್ವರನ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ನಾನು ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳಿಗೆ ಆಧಾರ ಸ್ತಂಭವನ್ನಾಗಿರ್ತಕ್ಕಂಥ ಪರಿಪಾಲನಕರ್ತನಾಗಿರ್ತಕ್ಕಂಥ ಪರರ ಆತ್ಮೆಯಲ್ಲಿ ಶಾಶ್ವತ ಚಿರಂಜೀವಿಯಾಗಿ ನೆಲೆಸಿರ್ತಕ್ಕಂಥ ಪರಮಾತ್ಮನ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ನಾನು ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇವೆ. ಯಾವ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ಗ್ರಾಮ ದೇವನಾದ ಬೇಡಿದ ಭಕ್ತರಿಗೆ ಬೇಡಿದ ಭಾಗ್ಯವನ್ನು ಕೊಡ್ತಕ್ಕಂಥ ಭಾಗ್ಯದ ಒಡೆಯನಾದ ಯಾವ ಶ್ರೀ ಸದ್ಗುರು ದಿಗಂಬರೇಶ್ವರ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ನಾನು ದೀರ್ಘದಂಡ ನಮನಗಳನ್ನು ಸಲ್ಲಿಸುತ್ತ ಹಾಗೂ ಎದುರುಗಡೆ ಇರತಕ್ಕಂಥ ಜೈ ಹನುಮಾನನನ್ನ ಬಲಭೀಮನನ್ನ ಆತನ ಚರಣಾರವಿಂದಗಳಲ್ಲಿ ಕೂಡ ನಾನು ಅನಂತ ಕೋಟಿ ನಮನಗಳನ್ನು ಕೂಡ ಸಲ್ಲಿಸುತ್ತ ಹಾಗೂ ಸತತವಾಗಿ 11 ದಿನಗಳ ಪರ್ಯಂತರವಾಗಿ ಈ ಚರಿತ್ರೆಯ ಕಾರಣಕರ್ತನಾಗಿರುವಂತ ಈ ಭಾಗದ ನಡೆದಾಡುವ ದೇವರೆನಿಸಿಕೊಂಡಿರುವಂತ ನಿಮ್ಮೆಲ್ಲರಿಗೆ ಬೇಡಿದ ಭಾಗ್ಯವನ್ನು ಕೊಡತಕ್ಕಂಥ ಯಾವ ಶ್ರೀ ಸದ್ಗುರು ಸಿದ್ಧಲಿಂಗ ಮಹಾರಾಜರ ಪವಿತ್ರವಾಗಿರ್ತಕ್ಕಂಥ ಚರಣಾರವಿಂದಗಳಲ್ಲಿ ಕೂಡ ನಾನು ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಹಾಗೂ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸತತವಾಗಿ 11 ದಿನಗಳ ಪರ್ಯಂತರವಾಗಿ ನಿಮ್ಮೆಲ್ಲ ತನು ಮನ ಧನವನ್ನು ಅರ್ಪಿಸುತ್ತ ಶ್ರೀ ದಿಗಂಬರೇಶ್ವರ ಮತ್ತು ಮಹಾದೇವನ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸ್ತಾ ಬಂದಿರತಕ್ಕಂಥ ಯಾವತ್ತೂ ಈ ಗ್ರಾಮದ ನನ್ನ ತಂದೆ ತಾಯಿ ಬೆಳಗವೆ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ನನ್ನೆಲ್ಲ ಪ್ರೀತಿಯ ಶಾಲಾ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಅದರ ಜೊತೆಗೆ ಇವತ್ತೇನ ನಮ್ಮೂರಿಂದ ಈರಣ್ಣಸಪ್ಪರ ಅಂಗಡಿಯವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ ಹಿರಿಯರು. ಅವರು ಕೂಡ ಇಲ್ರಿಪ್ಪ ನೀವು ಬರ್ಬೇಕ್ರಿ ಇವತ್ತು ಸ್ವಲ್ಪ ಕೇಳಿದಾಗ ಆಯ್ತು ಅಂತ ಒಪ್ಕೊಂಡ್ರು. ಯಾಕಂದ್ರೆ ಅವರನ್ನ ಇವತ್ತು ವೇದಿಕೆ ಮೇಲೆ ಕುಂದಿಸ್ಕೊಂಡು ಮಾತಾಡ್ಬೇಕಾಗಿದೆ ಅಂತ ಕೇಳಿದ್ರೆ ವಯಸ್ಸು ಚಿಕ್ಕದು, ಸಾಧನೆ ಬಹಳ ದೊಡ್ಡದು ಮಾಡಿರ್ತಕ್ಕಂಥವ್ರು. ಯಾಕಂತ ಕೇಳಿದ್ರೆ ಆದಿಶಕ್ತಿ ದೇವಿಯ ನಾಳೆ ದಸರಾಕ್ಕೆ ದೇವಿಯನ್ನು ಕೊಡ್ತಾರೆ. ಸುಮಾರು ಪತ್ರ ಶೆಡ್ ಹೊಡ್ಕೊಂಡ ಜಾತ್ರೆ ಮಾಡ್ತಿದ್ರು ಎಲ್ಲ ಯುವಕರ ಕರ್ಕೊಂಡು. ಒಂದ್ ದಿವಸ ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ಬಳಗಕ್ಕೆ ಕರ್ಸ್ಕೊಂಡ್ರು ಅವರು. ಬರೀಪ್ಪ ನಮ್ಮೆಲ್ಲ ಒಂದು 50 ಮಂದಿ ಲಿಸ್ಟ್ ಇದೆ, ಒಂದು ಯುವಕರು ನಮ್ಮೆಲ್ಲ ಕಂಪನಿ ಹೆಂಗದಾಗ ಈ ದಿಗಂಬರೇಶ್ವರ ಜಾತ್ರೆ ಏನ್ ಮಾಡಬೇಕು, ಗುಡಿಯನ್ನು ಕಟ್ಟಬೇಕು, ನೀವೆಲ್ಲ ಹಿರಿಯರು ಎಷ್ಟು ಶ್ರಮ ಪಟ್ಟಿದೆ ಅಂತಕ್ಕಂಥದ್ದು ನಾನು ಕೇಳ್ತಾ ಇರ್ತೀನಿ. ಹಂಗೆ ಆ ರೀತಿ ಒಳಗೆ ಅವ್ರು ಏನ್ ಮಾಡಿದ್ರು, ಸುಮಾರು ಒಂದು 50 ಲಕ್ಷ ರೂಪಾಯಿ ದೇವಸ್ಥಾನವನ್ನ ಈ ಚಿಕ್ಕ ವಯಸ್ಸಿದ್ರು ಕೂಡ ಎಲ್ಲರನ್ನ ಕೇಳ್ಕೊಂಡು ಹಿರಿಯರನ್ನ ತಾಯಂದಿರನ್ನ ಅದನ್ನ ಹೋದ ವರ್ಷ ಕಳಸಾರೋಹಣ ಮಾಡಿದೆವು. ಕಳಸಾರೋಹಣ ಮಾಡ್ಕೊಂಡ್ರೆ ಮನಿ ಹೆಣ್ಮಕ್ಳು ಕೊಡ್ಬೇಕಾದ್ರೆ ಅದಕ್ಕೆ ಕೆಲಸ ಎಷ್ಟಾಯ್ತಂದ್ರೆ ಸುಮಾರು ಒಂದು 9.5 ಲಕ್ಷ ರೂಪಾಯಿ ಊರಿನ ಗ್ರಾಮದಿಂದ ಹೆಣ್ಣು ಮಕ್ಕಳಿಗೆ ಬೇರೆಯವ್ರಿಗೆ ಗಂಡ ಮನೆಗೆ ಹುಯಿರ್ಲ ಅವ್ರು ಕೊಟ್ಟಿರ್ತಕ್ಕಂಥ ಕಾಣಿಕೆ ಕೂಡ ಆಗ್ತಾಯಿತ್ತು. ಅಂದ್ರೆ ಅಷ್ಟೆಲ್ಲ ತಾಯಿಯಂದರ ಪ್ರೀತಿಯನ್ನ ಗ್ರಾಮದ ಗುರಿಯರನ್ನ ಚಿಕ್ಕ ವಯಸ್ಸಿನಲ್ಲಿ ಗಳಿಸ್ಕೊಂಡು ಒಂದು ಬೃಹದಾಕಾರವಾಗಿರ್ತಕ್ಕಂಥ ದೇವಾಲಯನ ನಿರ್ಮಾಣ ಮಾಡ್ಲಕ್ಕಂತ ಸಂಸಾರ ಅಲ್ಲಿಲ್ಲ, ಹೊಲ ಅಲ್ಲಿಲ್ಲ, ಮನೆಯಲ್ಲಿಲ್ಲ, ಚಿಕ್ಕ ವಯಸ್ಸಿನಾಗೆ
ಅಷ್ಟೆಲ್ಲ ಸೇವೆ ಮಾಡಿದಾಗ ಅಂತ ಶರಣರು ಕೂಡ ಅಂದಾಗ ಇಂಥ ಒಂದು ಭಗವಂತನ ಸಾನ್ನಿಧ್ಯದೊಳಗ ತಾವು ಬಂದು ಒಂದು ಶಾಲೆ ಗ್ರಾಮದ ವತಿಯಿಂದ ನಾವು ಸ್ವಲ್ಪ ಅಲ್ಲಿ ಪ್ರವಚನ ಹೇಳಕತ್ತೀವ್ರಿ ಮುತ್ಯ ನೀವು ಬರ್ರಿ ಅಂತ ತಿಳ್ಕೊಂಡು ಅವರಿಗೆ ಮುತ್ಯ ಅಂತ ಕರೀತಾರೆ. ಸಾವುಕಾರ ಇದ್ರು ಕೂಡ ಆ ಈರಣ್ಣ ಸಾವುಕಾರ ಅಂಗಡಿಯವರು ಕೂಡ ಇವತ್ತು ನಮ್ಮ ಜೊತೆಗೆ ಬಂದು ಇವತ್ತೇನ ನಮ್ಮ ಗ್ರಾಮ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೇನೆ. ಇದು ಭೂ ಕೈಲಾಸ ಗ್ರಾಮ, ಸಾಕ್ಷಾತ್ ಗೋದಳ ಗ್ರಾಮದ ಗುರಿಯರು ಕೂಡ ಶಾಲೆ ಸನ್ಮಾನಿಸಿ ಸನ್ಮಾನವನ್ನ ಸ್ವೀಕಾರ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ನನ್ನ ಸ್ನೇಹಿತರು ಮತ್ತು ದೇವಸ್ಥಾನದ ಆದಿಶಕ್ತಿ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಂಗಡಿ ಸಾವುಕಾರಿಗೆ ಕೂಡ ನಾನು ಶರಣಾರ್ಥಿಯನ್ನ ಈ ವೇದಿಕೆ ಪರವಾಗಿ ನಾನು ಅರ್ಪಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ನಮ್ಮ ಏನ್ ಕಮಿಟಿ ಅದಲ್ರಿ ಎಲ್ಲ ಜಾತ್ರೆ ಮಾಡ್ತಕ್ಕಂಥ ಕಮಿಟಿ ಹೆಂಗದಂತ ಕೇಳಿದ್ರೆ ಅದಕ್ಕೆ ಹೇಳಿದೆ ಸಬರ ನೀವು ಬರ್ರಿ ನಮ್ದು ಕಮಿಟಿದ ಜಾತ್ರೆ ಹೆಂಗ ಮಾಡ್ತಾರೆ, ನಮ್ದು 9 ದಿನ ಜಾತ್ರೆ ಆಗ್ತದೆ ದಸರಾದು, ಇಲ್ಲಿ 11 ದಿನ ಜಾತ್ರೆ, ಬರೀ ಒಂದು ಜಾತ್ರೆ ದಿನನೂ ಬರ್ರಿ ಅಂತ ಹೇಳಿ ಬರ ಗಾಡ್ಯಾಗ ರವಿವಾರ ದಿವಸ ಅವ್ರಿಗೆ ಕರ್ಕೊಂಡೇ ಬರ್ತೇನೆ. ಯಾಕಂದ್ರೆ ಇಲ್ಲೆಲ್ಲ ಪುರವಂತರದು, ಯಾಕಂದ್ರೆ ಅವರು ಶಸ್ತ್ರವನ್ನು ಹಾಕೋತಾರೆ. ಅದಕ್ಕಾಗಿ ಆ ಪುರವಂತರನ್ನ ನೋಡೋದು ಎಲ್ಲ ಒಂದು ಧಾರ್ಮಿಕ ಕ್ಷೇತ್ರದೊಳಗ ವಯಸ್ಸು ಚಿಕ್ಕದಾದ್ರೂ ಕೂಡ ಒಂದು ಕ್ಷೇತ್ರಗಳು ಅಳವಡಿಸಿಕೊಂಡದ್ರಿಂದ ಅಂತ ಒಂದು ಸತ್ಪುರುಷರ ಸಂಘ ಇರಬೇಕು. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ದುರ್ಜನ ರಂಗ ಬಚ್ಚಲ ರೊಜ್ಜಿನಂತಿಕ್ಕು ಅಂತ ತಿಳ್ಕೊಂಡು ಸರ್ವಜ್ಞ ಹೇಳಿದ್ರಲ್ಲ. ಹಾಗಾಗಿ ಈ ಎಲ್ಲ ಬಸವಶರಣ ತಂದೆ ತಾಯಿಗಳನ್ನ ಶರಣಾರ್ಥಿಯನ್ನು ಅರ್ಪಿಸುತ್ತ ಈಗಾಗ ಸಿದ್ಧಲಿಂಗ ಮಹಾಶಿವಗಳ ಒಂದು ಚರಿತ್ರೆಯನ್ನು ನೀವು ಕೇಳ್ಕೊತ ಬಂದಿರಿ. ನಿನ್ನೆ ದಿವಸ ಯಾವ ಸದ್ಗುರು ದಿಗಂಬರೇಶ್ವರ ಚರಿತ್ರೆಯನ್ನ ತಾವೆಲ್ಲರೂ ಕೂಡ ಆನಂದವಾಗಿ ಮೇಘರಾಜ ಸ್ವಾಗತ ಮಾಡ್ತೀನಿ. ನಾಂದೆ ಇವತ್ತು ಮಳೆನೇ ಆಗ ಕಾಣಿಸ್ತೈತಿ, ರೋಡಿನ ತರ ಮಳೆಗೆ ಇದ್ರಿಲ್ಲ, ಹೊಳೆ ಬರುತ್ತನಕ ಏನು ಹಳ್ಳದಿಂದ ಈ ಕಡೆ ಮಳೆ ಇಲ್ಲ. ನಾವು ಮಳೆಗೆ ಬಂದೆವು ಗಾಡಿ ಒಳಗೆ, ಇವತ್ತು ಕೆಲಸ ಕೆಡಿಸ್ತಿದ ಅಂದೇವು 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 ಇಲ್ಲ ದಿಗಂಬರೇಶ್ವರ ಹೆಂಗೇನು ಮಾಡಕ್ಕಿಲ್ಲ ಇವತ್ತು ಹೊರಗೆ ಕೊಡ್ತಾನೆ ಇಲ್ತಾನೆ ಆದ ಅಂತ ಅಂದೇವು. ಅದು ನಾವು ಹೆಂಗೆ ಮಾತಾಡೋದು ಹಂಗಾಗಿ ಅಂದ್ರೆ ಅವನ ಬೋರ್ಡ್ಗಳಿಗೆ ಹೆಂಗೆ ಕೇಳಿದ್ರೆ ನಾವು ಈಗ ನಮ್ಮ ಗೌಡ್ರ ಮನೆಗೆ ಚಾಕ್ ಹೋಗಿದ್ದೆವು, ನಮ್ಮ ವಿಠಲ್ಸ ಗೌಡ್ರ ಮನೆಗೆ. ಅವ್ರ ಧರ್ಮಪತಿ ಒಂದು ಸಣ್ಣ ವಿಚಾರ ಹೇಳಿದ್ರಿಪ್ಪ, ಇವು ಅಂತಿಂತವಲ್ಲ ತಾಯಿ, ಮತ್ತೆ ನಿಮ್ಮಿಂದ ನಾವೆಲ್ಲ ವಿಚಾರ ಕೇಳಬೇಕಲ್ಲ ಅಂತ ಕೇಳಿದಾಗ ಏನಿಲ್ಲ ಒಂದು ಸಣ್ಣ ವಿಚಾರ, ಈ ಗುಡಿ ಕಟ್ಟು ಸಾಯಂದೊಳಗ ಗೌಂಡರಿಗೆ ಊಟಕ್ಕೊಂದು ದಿವಸ ಮನೆಗೆ ಕರ್ಕೊಂಡು ಬರೋಣ್ರಿ ಅಂತ ವಿಠಲ್ ಗೌಡ್ರಿಗೆ ಅವ್ರ ಧರ್ಮ ಪತ್ನಿ ಗೌಡ್ತಿ ಕೇಳ್ದಂತಪ್ಪ ಅಂತ. ಅವಾಗ ಅವ್ರ ಗೌಡ್ರು ಭಾಳ ಕಡ್ಕಾದ್ರಿ ನಾವು ಅವ್ರಿಗೆ ಕರ್ಕೊಂಡ್ಬರ್ಕ ಹುಗ್ಗಿ ಮಾಡ್ಬೇಕು, ಹುಗ್ಗಿ ಕಂಪಲ್ಸರಿ ತುಪ್ಪ ಹಾಕಬೇಕು, ಹಂಗೇನು ಮಾಡಕ್ಕಲ್ಲ ಇದ್ರ ನೀ ಮನೆ ಕರ್ಸು ಇಲ್ಲಾಂದ್ರೆ ಬೇಡ ಅಂತ ಹೇಳಿದ್ರಂತ. ಆಯ್ತು ತಗೋ ಅಂತ ತಿಳ್ಕೊಂಡು ಹೇಳಿದಾಳ. ಆ ತುಪ್ಪ ಹಾಕಬೇಕಾರ ಕಲ್ಪನಾ ಕೇಳಿಸಿಲ್ಲ ಗೌಡ್ತಿಗೆ. ಗೌಂಡರಿಗೆ ಕರ್ಕೊಂಡು ಬಂದಾಳ, ಕರ್ಕೊಂಡು ಬಂದು ಹುಗ್ಗಿ ಫಸ್ಟ್ ಕ್ಲಾಸ್ ಮಾಡ್ಯಾರ, ಹಾಲಿನೊಳಗೆ ಮಾಡಿ ನೀರು ಪ್ರಸಾದ ನೀರ್ಯಾಳ ತುಪ್ಪ ಹಾಕ್ಬೇಕನ್ನೋ ಕಲ್ಪನೆ ಇಲ್ಲ. ಅವಾಗ ಸೊಸಿ ಕೇಳಿಸಿರ್ತಾರೆ, ಮನ್ಯಾಗ ಇಟ್ಟಿರ್ತಾರಲ್ರಿ ಮಕ್ಕಳು ಸೊಸೆಯರು ಎಲ್ಲಾರು, ಆ ಎಲ್ಲ ಬಳಗಂದ ಮತ್ತ ಮುತ್ತೆ ತುಪ್ಪ ಹಾಕಂದ ತುಪ್ಪ ಪಟ್ನೆ ಕಾಸು ತುಪ್ಪ ಅಂದ್ರೆ ಬೇನೆ ಮನ್ಯಾಗ ಎತ್ತ ಎಮ್ಮೆ ಆಕಳ ಹೈನಕ ಸಾಕಷ್ಟ ತುಪ್ಪ ಕಾಸಲ್ ಕೂತರು ತುಪ್ಪನ ಹಾಲಕ್ಕೆ ತಯಾರಿಲ್ಲ. ಇನ್ಯಾಂಗ ಮಾಡೋ ಗೌಂಡ್ಯಾರು ಕೂತಾರ, ಹುಗ್ಗೆಲ್ಲ ರೆಡಿ ಆಗ್ಯದ, ಊಟ ಕೊಡ್ಬೇಕಾಗ್ಯದ, ತುಪ್ಪ ರೆಡಿ ಆಗಲ್ದು. ಅವಾಗ ದಿಗಂಬರೇಶ್ವರ ದೇವಸ್ಥಾನ ಕಟ್ಲತ್ತಾರ ಗೌಂಡ್ಯಾರ, ಇನ್ಯಾಂಗ ಮಾಡೋಣ ಅಂತ ತಿಳ್ಕೊಂಡು ಸೀದಾ ಗೌಡ್ತಿ ಬಂದು ಆ ದೇವಸ್ಥಾನದಲ್ಲಿರ್ತಕ್ಕಂಥ ಭಸ್ಮವನ್ನ ಪ್ರಸಾದವನ್ನ ತೆಗೆದುಕೊಂಡ ಆ ತುಪ್ಪ ಕಾಸ್ತಕ್ಕಂಥ ಬೊಗಣೆಗೆ ಹಾಕಿ ದಿಗಂಬರೇಶ್ವರ ಅಂತ ತಿಳ್ಕೊಂಡು ಜಯಕಾರ ನಡೆದಾಗ ತುಪ್ಪ ರೆಡಿ ಆಯ್ತು. ಗೌಂಡರು ಹುಗ್ಗಿ ಮತ್ತು ತುಪ್ಪವನ್ನು ಸ್ವೀಕಾರ ಮಾಡ್ಕೊಂಡಾರ, ಹುಗ್ಗಿ ತುಪ್ಪವನ್ನು ಸ್ವೀಕಾರ ಮಾಡ್ಕೊಂಡ. ಅದಕ್ಕೆ ಯಾವ ರೀತಿಯಾಗಿ ತಾಯಂದರು ಕೂಡ ಭಗವಂತನ ಸೃಷ್ಟಿ ಕೊಟ್ಟರು. ಸಿದ್ಧಲಿಂಗ ಮಹಾರಾಜರು ಕೂಡ ಎಲ್ಲಿ ಹೋಗಿದ್ರು ಅಂತ ಕೇಳಿದ್ರೆ ಸಿರಿಸಂಗಿ ಕಾಳಮ್ಮನ ದರ್ಶನಕ್ಕೆ ಹೋದ್ರು. ಯಾಕಂದ್ರೆ ತಾಯಂದ್ರ ಚಂದ ಬಂದಾಗ ನೆನ ಬಂದ್ಬಿಡ್ತಾವ್ರಂಗ. ಸಿರಿಸಂಗಿ ಕಾಳಮ್ಮನ ದರ್ಶನಕ್ಕೆ ಹೋದಾಗ ಅಂತಿಂತ ತಪಸ್ಸನ್ನು ಮಾಡಲಿಲ್ಲ ಸಿದ್ಧಲಿಂಗ ಮಹಾಶಿಗಳು ಏನು ಮಾಡಿದ್ರು ಅಂತ ಕೇಳಿದ್ರೆ ಸುಮಾರು 3 ತಿಂಗಳ ಪರ್ಯಂತರವಾಗಿ ಒಂಟುಗಾಲಿನ ಮೇಲೆ ನಿಂತು ತಪಸ್ಸವನ್ನ ಮಾಡ್ತಾರೆ. ಎಷ್ಟೋ 3 ತಿಂಗಳ ಪರ್ಯಂತರವಾಗಿ ಒಂಟಿಗಾಲಿ ಮೇಲೆ ನಿಂತು ತಪಸ್ಸನ್ನು ಮಾಡಿದಾಗ ಸಾಕ್ಷಾತ್ ಜಗನ್ಮಾತೆ ಆದಿಶಕ್ತಿ ಯಾರು ಸಿರಿಸಂಗಿ ಕಾಳಿಕಾದೇವಿ ಸಾಕ್ಷಾತ್ ಪಾರ್ವತಿ ಪ್ರತ್ಯಕ್ಷ ಕಂದ, ಯಾಕಪ್ಪ ಇಷ್ಟೆಲ್ಲ ತ್ರಾಸ, ಯಾರಿಗೋಸ್ಕರವಾಗಿ ಇಷ್ಟೆಲ್ಲ ನೋವನ್ನು ಮಾಡಕಂತೆ 3 ತಿಂಗಳ ಪರ್ಯಂತ ನೋಡಕತ್ತೀನಿ, ಒಂಟಿಗಾಲಿ ಮೇಲೆ ತಪಸ್ಸನ್ನ ನಿಂತುಕೊಂಡು ನಿಂತಿಯಲ್ಲ ಯಾಕ ಅಂತ ತಿಳ್ಕೊಂಡು ಪ್ರತ್ಯಕ್ಷ ಆಗಿ ಕಾಳಿಕಾದೇವಿ ಕೇಳಿದಾಗ, ತಾಯಿ ನನ್ನೆಲ್ಲ ಭಕ್ತ ಸಾಗರಗ ಮಳೆ ಬೆಳೆ ಬಡವಗ ಭಾಗ್ಯ ಬಂಜಿಗೆ ತೊಟ್ಲ ಇವೆಲ್ಲವನ್ನು ಶರಣರೇ ಸತ್ಪುರುಷರ ಅಂತ ನಾಳೆ ನನ್ನ ಹತ್ರ ಬಂದ್ರೆ ನಾನು ಆಶೀರ್ವದಿಸಿದ ತಾಯಿ
ತಾಯಿ ನೀನು ಶಾಶ್ವತ ನನ್ನ ಬಳಿ ಇರಬೇಕು ಅಂತ ಕಾಳಿಕಾದೇವಿಯನ್ನು ಕೇಳ್ತಾಳೆ ಸಿರಿಸಂಗಿ ಕಾಳಿಕಾದೇವಿಗೆ. ಆ ಸಂದರ್ಭದೊಳಗೆ ಮಗ ನೀ ಲೋಕ ಕಲ್ಯಾಣದೊಳಗ ಈ ಕಲಿಯುಗದೊಳಗ ನಿನ್ನಂಥ ಮಗನನ್ನ ಪಡೆದಿರ್ತಕ್ಕಂಥವಳು ನಾನೇ ಧನ್ಯ ಅಂತ ಹೇಳ್ತಾಳೆ ಸಿರಿಸಂಗಿ ಕಾಳಮ್ಮ. ನಿನ್ನಂತಹ ಮಗನನ್ನ ಪಡೆದುಕೊಂಡಿರ್ತಕ್ಕಂಥವಳು ನಾನೇ ಧನ್ಯ. ಮಗ ನೀ ಎಲ್ಲಿರು, ನೀ ಎಲ್ಲಿರ್ತೀನಿ ನಾನು ಅಲ್ಲೇ ಇರ್ತೀನಿ. ನೀ ಯಾವಾಗ ನೆನೆಸೋ ಆ ಜಾತ ನಿನಗೆ ಪ್ರತ್ಯಕ್ಷ ಆಗ್ತೀನಿ ಮಗ. ಇದು ಶಾಶ್ವತ ನನ್ನ ಆಶೀರ್ವಾದ ನೋಡು ತಿಳ್ಕೊಳ್ಳೋ ಸಿರಿಸಂಗಿ ಕಾಳಮ್ಮ ಸಿದ್ಧಲಿಂಗ ಮಹಾರಾಜರಿಗೆ ಆಶೀರ್ವಾದವನ್ನು ಮಾಡಿ ಕಳಿಸ್ತಾ ಇದ್ದಾರೆ. ಆಶೀರ್ವಾದ ಅವಾಗ ಸಿದ್ಧಲಿಂಗ ಮಹಾರಾಜರು ಹೊಂಟಾಗ ಆ ಸಿದ್ಧಲಿಂಗ ಮಹಾರಾಜರಿಪ್ಪ ಶರಣರದಾರ, ಸತ್ಪುರುಷರದಾರ, ನನಗ ಮಕ್ಕಳ ಫಲ ಇಲ್ಲ ಅಂತ ತಿಳ್ಕೊಂಡು ಯಾರು ಅದು ಕೇಳಿದ್ರೆ ಜಾಯಪ್ಪ ದೇಸಾಯಿ ಅವರು ಸಂತಾನ ಕೇಳಕ್ಕೆ ಬರ್ತಾರೆ. ಯಾರೋ ಜಾಯಪ್ಪ ದೇಸಾಯಿ ಅಂತಕ್ಕಂಥವ್ರು ಸಿದ್ಧಲಿಂಗ ಮಹಾರಾಜರ ಬಳಿ ಇಪ್ಪ ನನ್ನ ಮದುವೆಯಾಗಿ ಸುಮಾರು ಅದರಲ್ಲಿ 20 ವರ್ಷಗಳಾಯ್ತು, ದೊಡ್ಡ ಶ್ರೀಮಂತಿಕೆ ಮನಿತನ, ದೇಸಾಯಿ ಮನಿತನ, ನನ್ನನ್ನು ಏನ್ ಮಾಡು ಅಂತ ಕೇಳಿದ್ರೆ ನನಗೊಂದು ಫಲ ಸಂತಾನ ಕೊಡುವಪ್ಪ ಅಂತ ತಿಳ್ಕೊಂಡು ಸಿದ್ಧಲಿಂಗ ಮಹಾರಾಜರ ಚರಣಾರ ವಿಂದಗಳಲ್ಲಿ ಹಣೆ ಬೆಳೆದು ಆತನ ಪಾಪದ ಮೇಲೆ ಉಳ್ಳಾಡಿ ಕೇಳ್ತಾನೆ. ಅವಾಗ ಸಿದ್ದಪ್ಪ ಹೇಳ್ತಾನ, ದೇಸಾಯಿ ಅವರೇ ನಿಮ್ಗೆ ಸಂತಾನ ಇಲ್ಲ, ನಿಮಗ ಸಂತಾನ ಇಲ್ಲ. ಆದರೆ ಅಂದ್ರೆ ಸಂಶಯ ಮಾಡ್ರಿ ನೋಡ್ರಿ ನೀವು ಎಲ್ಲ ಹೇಳ್ತಾರ. ಒಂದು ಮನೆ ಕನ್ಯಾ ನೋಡ್ಲಿಕ್ಕೆ ಬಂದ ತಿಳ್ಕೊರಿ, ಹುಡುಗಿನ ಭಾರಿ ಅದಾಳ್ರಿ, ಸೀದಾ ಅದಾಳ, ಕಟ್ಟಿ ಬರ್ದಂಗ ಅದಾಳ, ಗುಣ ಚಲೋ ಅದಾವ, ಎಲ್ಲ ಅದಾವ. ಆದ್ರ ಇಟ್ಟರ್ರಿ ಕಟ್ಟಿ ಅಂದ್ರೆ ಮುಂದೆ ಏನಾಯ್ತು ಸಮಸ್ಯೆ ಅಂತಕ್ಕಂಥದ್ದು ಎಲ್ಲರಿಗೆ ಸೋರ್ಸಿ ಒಪ್ಲಿಕ್ಕೆ ಶುರು ಮಾಡ್ತೇವೆ. ಅಂದ್ರೆ ಮುಂದಿನ ಹೇಳಂಗಿಲ್ಲ, ನೀವು ಹೆಂಗೆ ಬರ್ತಾವ ಮಾಡ್ರಿ ಅಂದ್ರೆ ಅಲ್ಲಿ ಏನೋ ಜರ ಪಂಕ ಅದ ಅಂತ ತಿಳಿತು. ಅವಾಗ ಸಿದ್ದಪ್ಪ ಮಾಡಿದ್ರು ಅಂದಾಗ ಯಾಕಪ್ಪ ಅಂತಂದ್ರೆ ನನಗೆ ಆಗ್ತಾವೋ ಇಲ್ಲೋ ಅಂದಾಗ, ಇಲ್ಲಪ್ಪ ನಿನ್ನ ಫಲಸಂತ ಆಗ್ತಾವ, ಬಂಜೆ ಅಂತಕ್ಕಂಥ ಶಬ್ದ ದೂರ ಆಗ್ತದೆ, ಆದ್ರೆ ಆ ಶಿಶು ಶಾಶ್ವತವಾಗಿ ಉಳಿಯಂಗಿಲ್ಲ. ಆದ್ರೆ ನಿನಗೆ ದತ್ತಕ್ಕೆ ತಗೊಂಡಿರ್ತಕ್ಕಂಥ ಮಗ ಏನದಲ್ಲ ಅವನ ಕೀರ್ತಿ, ಅವ ಎಲ್ಲಿ ಹೆಜ್ಜೆ ಇಡ್ತಾನ, ಎಲ್ಲಿ ಹೋಗ್ತಾನ ಅಲ್ಲಿ ಒಂದು ಶಿಕ್ಷಣ ಕ್ಷೇತ್ರ ಆಗ್ತದ, ಅವ ಎಲ್ಲಿ ಹೋಗ್ತಾನ ಅಲ್ಲೊಂದು ದೇವಾಲಯ ಆಗ್ತದ, ಅವ ಎಲ್ಲಿ ಹೋಗ್ತಾನ ಅಲ್ಲೆಲ್ಲರ ಕೀರ್ತಿ ಹೆಂಗಂದ್ರೆ ನಾಡಿನ ತುಂಬಾ ಹರಡುತ್ತದೆ ಅಂತ ತಿಳ್ಕೊಂಡು ಯಾರಿಗೆ ಜಾಯಪ್ಪ ದೇಸಾಯಿ ಅವರಿಗೆ ಸಿದ್ಧಲಿಂಗ ಮಹಾಶಿವಗಳು ಹೇಳ್ತಾರೆ, ಹೌದು ತಂದೆ ಆಗಲೆಪ್ಪ, ನಿನ್ನ ಇಚ್ಛೆ ಇದ್ದಂತೆ ಆಗಲಿ ಅಂತ ತಿಳ್ಕೊಂಡು ಆ ಭಗವಂತನ ಸಿದ್ಧಲಿಂಗ ಮಹಾರಾಜರಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತಾರೆ. ಮುಂದೆ ಕೆಲವೊಂದು ದಿವಸಗಳ ನಂತರ ಆ ಜಾಯಪ್ಪ ದೇಸಾಯಿ ಅವರಿಗೆ ಒಂದ್ ಸ್ವಲ್ಪ ನೀವು ತಂದೆ ಬಳಗ ಜನ ಮುಂದೆ ಬರಲ್ಲ, ತಾಯಂದರಿಗೆ ಕಡೆ ಜಾಗ ಸಾಲ್ತಾ ಇಲ್ಲ ನೋಡ್ರಿ, ಮಕ್ಕಳು ಬಂದಾರ ತಾಯಂದರು, ಸ್ವಲ್ಪ ನೀವು ಮುಂದೆ ಬಂದ್ರಿ ಅಂದ್ರೆ ಅಲ್ಲಿ ಸ್ವಲ್ಪ ಹಿಂದೆ ಜಾಗ ಕೊಡಲ್ಲ ಅವ್ರಿಗೆ. ಎಲ್ಲ ನಮ್ಮ ತಾಯಿ ಬಳಗ ಮಕ್ಕಳೈತಿ. ಯಾಕಂದ್ರ ಬರೀ ಕಡೆ ಕಾಣಿಸಂಗಿಲ್ಲ, ಯಾಕಂದ್ರೆ ಹೇಳೋರ್ ಮುಖ ಕಾಣಿಸ್ಬೇಕಂತ, ಕುಣೋರ್ ಕಾಲ್ ಕಾಣಿಸ್ಬೇಕಂತ. ಹೇಳೋರ್ ಮುಖ ಕಾಣಿಸ್ಲಿಲ್ಲ ಅಂದ್ರೆ ಅದು ಸಜ್ಜ ಆಗುದಿಲ್ಲ. ಇಲ್ಲಾಂದ್ರೆ ಅವ್ರು ಸಾಮಾನ್ಯ ಹಿಂದೆ ಕೂತು ಮಾತು ಹೇಳೋಕೆ, ಆ ಮಾತು ಹೇಳ್ಬಿಟ್ರೆ ಗಪ್ಪಾಗಿ ಬಂದು ಎದ್ಕೊಂಡ್ರೆ, ಯಾಕಂದ್ರೆ ಚರಿತ್ರೆ ಚಾಲು ಆಗೈತಿ. ಕೂಡ್ರಿ ಗಪ್ಪಾಗಿ ಬಿಡಾಬಿಡ್ ಕೂಡ್ರಿ, ಜಾಗ ಅವಕಾಶ ಮಾಡ್ಕೊಟ್ರೆ ಎಲ್ಲ ಹಿರಿಯರು ಕೂತ್ಕೊಳ್ರಿ. ಇರ್ಲಿ ಅವಕಾಶ ಸಿಕ್ಕರೆ ಸಾಕು. ನೋಡ ಹಕ್ಕಿ ಮಾತಾಡ್ದ ಕಿಲಿಪಿಲಿ ಕಿಲಿಪಿಲಿ ಚಿಲಿಪಿಲಿ ಚಿಲಿಪಿಲಿ ಹಕ್ಕಿ ಮಾತಾಡ್ತಾರೆ. ಬೆಳಗ್ಗೆ 4 ಗಂಟೆಗೆ 5 ಗಂಟೆಗೆ ನೋಡ್ಬೇಕು. ಅದಕ್ಕ ನಮ್ಮ ಹೋದರಿಟ್ಟೆಲ್ಲ ಮಾತಾಡ್ತಾ ತಿಳ್ಕೊಂಡು ಏನ್ ಮಾಡ್ರಿ ಅಂದ್ರೆ ಹುಟ್ಟಿದ ಮನೆ ಬಿಟ್ಟು ಮತ್ತೊಬ್ಬರ ಮನೆಗೆ ತುರ್ತು ಬಿಟ್ರೆ ಅವ್ರಿಗೆ ಕಿರಿಕಿರಿ ಕಡೆ ಹೋಗ್ಲಿ ಅಂತ ಹೋಗ್ಬರ್ತೀವಿ. ಹಂಗೇನಿಲ್ಲ, ಯಾಕಂದ್ರೆ ನೀವು ಎಷ್ಟು ನಗ್ತೀರಿ ಅಷ್ಟು ಖುಷಿ ಇರ್ತೈತಿ, ಎಷ್ಟು ನಗ್ತೀರಿ ಅಷ್ಟು ಸಂತೋಷ ಇರ್ತೈತಿ, ಎಷ್ಟು ನಗ್ತೀರಿ ಅಷ್ಟು ಸೌಭಾಗ್ಯ ಇರ್ತೈತಿ. ಯಾವ ಸಿದ್ಧಲಿಂಗ ಮಹಾರಾಜರಿಗೆ ಜಾಯಪ್ಪ ದೇಸಾಯಿ ಅವರಿಗೆ ಯಥಾ ಪ್ರಕಾರ ಆ ತಾಯಿಗೆ ಮಗುವನ್ನು ಜನಿಸ್ತಾರೆ. ಆದರೆ ಆ ಮಗು ಬಹಳ ದಿವಸಗಳವರೆಗೆ ಬದುಕುವುದಿಲ್ಲ. ಯಾವುದೋ ಒಂದು ಅನಾರೋಗ್ಯ ಬಂದು ಸಿನಿಗಿದಾಗ ಇಪ್ಪ ಸಿದ್ಧಲಿಂಗ ಮಹಾರಾಜರು ಹೇಳಿದಂತಾಯ್ತು, ಕಾಳಮ್ಮ ಆದಿಶಕ್ತಿ
ನೀ ಹೆಂಗ ಮಾಡ್ತಿ ಮಾಡವ ಅಂತ ತಿಳ್ಕೊಂಡು ಸಿರಸಂಗಿ ಕಾಳಿಕಾದೇವಿಯನ್ನ ದರ್ಶನ ತಗೊಂಡು ಹೋದಾಗ ಅವಾಗ ಏನ್ ಮಾಡ್ತಾರಂತೆ ಕೇಳಿದ್ರೆ ತಾಯಿ 1872ರಲ್ಲಿ ಅಂತ ಶುಭ ದಿನದಂದು ಯಾರೋ ಜಯಪ್ಪ ದೇಸಾಯಿ ಅವರು ಪತ್ನಿ ರಾಣಿ ಗಂಗಾದೇವಿಯವರು ಕೂಡ್ಕೊಂಡು ಬಂದ ಧಾರವಾಡ ಜಿಲ್ಲಾ ಸಿರಹಟ್ಟಿ ತಾಲೂಕಿನ ವನಸಿಗ್ಗಲ್ ಎಂಬ ಗ್ರಾಮದೊಳಗ ಉತ್ತಮ ಧರ್ಮದ ದಂಪತಿಗಳ ಉದರದಲ್ಲಿ ಜನಿಸಿರ್ತಕ್ಕಂಥ ಯಾರು ಕದ್ರ ಲಿಂಗರಾಜನೆಂಬ ಮಗನನ್ನ ದತ್ತಕ ತೆಗೆದುಕೊಳ್ತಾರೆ. ಆ ಲಿಂಗರಾಜ ದೇಸಾಯಿಯವರು ಈ ನಾಡಿನ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥ ಸಿರ್ಸಿಯ ಲಿಂಗರಾಜ ದೇಸಾಯಿ ಎಲ್ಲಿ ಕಾಲಿಡ್ತಾನೋ ಅಲ್ಲಿ ಶಿಕ್ಷಣ ಕ್ಷೇತ್ರವನ್ನ ಆಗ್ಯದಂತಕ್ಕಂಥದ್ದು ಎಲ್ಲರಿಗೆ ಹಿರಿಯರಿಗೆ ಗೊತ್ತದ. ಅದಕ್ಕಾಗಿ ಆ ಸಿರಸಂಗಿ ಕಾಳಮ್ಮ ಎಲ್ಲಿ ನೆನೆಸ್ತಾಳೆ ಅಲ್ಲಿ ಸಿದ್ಧಲಿಂಗಿಗೆ ಆಶೀರ್ವಾದ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ಕೊತ ಹೋಗ್ತಾಳೆ. ಅದಕ್ಕಾಗಿ ನಮ್ಮ ಮಾಯಿದಾರ ಬಹಳ ಚಂದ ಇರ್ತಾರೆ. ಒಮ್ಮೆ ಏನಾಗಿತ್ತು ಅಂತ ಕೇಳಿದ್ರೆ ಮೊಮ್ಮಗಳು ಹುಟ್ಟಿದ್ರಿ, ಎಲ್ಲರಿಗೂ ಹುಟ್ಟಿರ್ತಾವ ಮೊಮ್ಮಕ್ಕಳು. ಮಗನ ಹೊಟ್ಲೆ ಮೊಮ್ಮಗಳು ಹುಟ್ಟಿತ್ತು. ಹುಟ್ಟು ಕಾಲಕ್ಕೆ ಹೆಂಗೈತದ ಒಂದು ಕೈ ಹಿಂಗೆ ಐತಕ್ಕೆ, ಹುಟ್ಟುತ್ತಲೇ ಇಷ್ಟ ಐತೆ ಕೈ. ಹುಡುಗಿ ನೋಡ್ತಿ ಕಣ್ಣ ಮುಗಿಲ ಭಯಂಕರ ಕಡ್ಡಿಗೆ ಬರ್ದಾಗ ಸಾಕ್ಷಾತ್ ಲಕ್ಷ್ಮಿ ಇನ್ನ ಆಗಿನ ಮುಂದೆ ನಿವಾಳಿ ಬಾಜು ಹೊಡಿಬೇಕು ಅಷ್ಟು ಸೌಂದರ್ಯವತಿಯಾಗಿರ್ತಕ್ಕಂಥ ಮೊಮ್ಮಗಳು ಹುಟ್ಟಿತ್ತು. ಆದ್ರೆ ಮೊಮ್ಮಗಳು ವಯಸ್ಸಿಗೆ ಬಂದಳು. ಮೊಮ್ಮಗಳು ವಯಸ್ಸಕ್ಕೆ ಬಂದಳು. ಇನ್ನು ಮದುವೆ ಮಾಡ್ಬೇಕಂದ್ರೆ ಆ ಮುದುಕಿ ಹೆಂಗಿದ್ರು ಅದ್ರ ಸಿಕ್ಕಾಪಟ್ಟು ಶಾಣೆ ಆಯ್ತಲ್ರಿ ಒಣಗ. ಯಾವಾಗಲೇ ಗಂಡ ಆಡ್ತೆ ಜಗಳ ಅಲ್ಲಿ ಊರ ನ್ಯಾಯ ಪಂಚಾಯತ್ ಆಗಲಿ ಯಾವ್ದಾರ ಸಮಸ್ಯೆವಾಗಲಿ ಒಂದ್ ಚಿಟಕಿ ಹೊರದಾಗ ಸಮಸ್ಯೆ ಬಗೆಹರಿಸಿ ಬಿಡ್ತಿಲ್ಲ. ಅಷ್ಟು ಶಾಣೆ ಇದ್ದಳು. ಇಷ್ಟೆಲ್ಲಾ ಶಾಣೆ ಇದ್ರು ಆದ್ರೆ ಮೊಮ್ಮಗಳಿಗೆ ಮುಂದೆ ಹೆಂಗ ಮದುವೆ ಮಾಡ್ಕೊಡ್ಬೇಕು ಅನ್ನೋ ಚಿಂತೆ. ಅದ್ರ ಹಿಂಗೆ ಮಾಡ್ಕೊತಿಳು. ಒಂದು ನೆರಮನೆ ಮುದುಕಿದ ಒಂದು ಸಮಸ್ಯೆ ಬಂದಿತ್ತು. ಹೋಗಿ ಹೇಳ್ದು, ಏನ್ ಹೇಳ್ತಿ ಬಿಡು, ಇದ್ದೊಂದು ಮೊಮ್ಮಗಳಿಗೆ ಮದುವೆ ಮಾಡೋದಾಗದು, ಇಲ್ಲಿ ಹೇಳಕ್ ಬಂದಳು ನಾವು ದೊಡ್ಡ ಸ್ಲಿಕ್ ಮಾಡಿ ಅಂದು. ತೀರಾ ಚಿಂತೆ ಇತ್ತು ಮುದುಕಿಗೆ. ಹೆಂಗರ ಮಾಡಿ ನನ್ನ ಮೊಮ್ಮಗಳಿಗೆ ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ಹಂಬದಿಂದ ಅಕಾಡಿಕ ನೋಡ್ರದೊಳಗ ಒಂದು ವರ ಬರ್ತಿತ್ತು. ಬಂದ್ರಪ್ಲೆ ನೋಡ್ದ, ಹೆಂಗರ ಮಾಡಿ ಕೈ ಕಾಣಿಸ್ಲಾಕ ವ್ಯವಸ್ಥೆ ಮಾಡ್ಬೇಕಂದ್ರೆ ಮುದುಕಿ ತನ್ನ ಬುದ್ಧಿ ಓಡಿಸಿದ್ರು. ಒಂದು ಶಲ್ಯ ತಗೊಂಡ್ರು, ವೈದ್ಯ ಓದಿಸು ಅಕವಟ್ಟು ಕೈ ಕಾಣಿಸಬಾರ್ದು. ಬಂದ ಕಿಸಿದ್ರೆ ಮುಖ ಅಟ್ಟೆ ಹಿಂಗ್ ಮ್ಯಾಗಿನ ಸೆರಗ ತೆಗೆದು ತೋರಿಸಿದ್ರು. ಹುಡುಗಿ ನೋಡಿದ್ರೆ ಕಟ್ಟಿ ಬೆಳೆದ ಸಾಕ್ಷಾತ್ ಲಕ್ಷ್ಮೀ ದೇವಿಯನ್ನ ನಿವಾಸಿಸಬೇಕು ಅಂತ ಪರಿ ಸೌಂದರ್ಯ ಮಗಳಿದ್ದಳು. ಹುಡುಗ ನೋಡಿ ನೀರು ಜಗ್ಗಿ ಬೆಟ್ಟ. ಹುಡುಗಿ ಒಪ್ಪಿಗೆ ಹಂಗ ಅವ ಬಂದ್ರೆ ಹೆಂಗದ ಒಂದು ಹುಡುಗಿ ಇರ್ಲಿ ನನಗ ಅಂದ. ಕೈ ಮತ್ತೆ ತೋರಿಸ್ಲಿಲ್ಲ ಅಕ್ಕಿ. ಇಷ್ಟೇ ಮುಚ್ಚಿಟ್ಟಿದ್ರು, ಶಲ್ಯಾಗಿಲ್ಲ ಮುಚ್ಚಿ ಮುದಕ್ಕೆ ಬಹಳ ಶಾಣೆ ಐತಳೆ. ಇಟ್ಟೆಲ್ಲ ಮುಚ್ಚಿದ್ರು. ಮುಂದೆ ಎಂಗೇಜ್ಮೆಂಟ್ ಹಂಗೆ ಮುಗಿಸೇ ಬಿಡ್ರದಕ್ಕೆ ಕಾರ್ಯಕ್ರಮ. ಹಂಗ ವರದಕ್ಷಿಣ ವರೋಪಚಾರ ಎಲ್ಲಾ ಮುಗಿಸಿದ್ರು. ಹಂಗೆ ಎಲ್ಲ ಮತ್ತೆ ಬಿಗಿರಿ ತಾವೆಲ್ಲ ಟೊಟ್ಟಿಗೆ ಊಟ ಗೀಟ ಎಲ್ಲ ಮಾಡಿ ಮುಗಿಸಿ ಕಳಿಸಿಬಿಟ್ಲು. ಮುಂದೊಂದು ತಿಂಗಳು 14 ಲಗ್ನ ಹೊಡೆದ್ರು. ಇನ್ನು ಹಗಲೇ ತಂದಾಗ ಹೆಂಗ ಮಾಡೋದು ಬಂದದಕ್ಕೆ ಐಡಿಯಾ ಮಾಡ ಮುದುಕಿ ಬಲ್ಲಿ. ನೋಡ್ರವ ನಮ್ಮೂರ್ ಕಡೆ ನಮ್ಮೂರ್ ಸ್ವಾಮಿಗಳೇನದಾರಲ್ಲ ಅವ್ರು ಏನ್ ಹೇಳ್ಯಾರ ಅಂದ್ರ ಹಗಲತ್ತು ಮುಹೂರ್ತ ಇಲ್ಲ ಅಂತ ಹೇಳ್ಯಾರ. ಏನಿದ್ರು ಕಾರ್ಯಕ್ರಮ ಎಲ್ಲ ರಾತ್ರಿನೇ ಮಾಡಂದ. ರಾತ್ರಿ ಬಿಟ್ಲಕ್ಕಿ ಸೂರ್ಯ ಬೆಳಗ್ಗೆ 5 ಗಂಟೆವರೆಗೆ ಎಲ್ಲ ಲಗ್ನ ಅಕ್ಕಿ ಕಾಳ ಬಿದ್ದು ಎಲ್ಲ ಬೀಗರು ಬಿದ್ದು ಊಟ ಮಾಡಿ ಸೂರ್ಯ ಹೊಡೆದ ನಿಮ್ಮ ಊರಿಗೆ ಹೋಗ್ಬೇಕು. ಆ ರೀತಿ ಮುಹೂರ್ತ ಅದ. ಅದು ರಾಜಯೋಗದಂತ ಬಹಳ ಒಳ್ಳೆ ಮುಹೂರ್ತದ ಅಂತ ಹೇಳ್ಯಾರ. ಅದಕ್ಕೆ ಹೆಂಗ್ ಮಾಡಣ್ರಿ ಅಂತ ಬೀಗರಿಗೆ ಹೇಳ್ಬಿಟ್ಲಿಕ್ಕೆ. ಏನ್ ಮತ್ತ ಎರಡೂ ಮಕ್ಳಿಗೆ ಚಲೋ ಆದ್ರೆ ಚಲೋ ಅಲ್ಲ. ನಮಗಾರ ಏನ್ ಬೇಕಾಗ್ಯದ ಅಂತ ಮುಹೂರ್ತ ಹಂಗ ಪಂಚಾಂಗ ಸ್ವಾಮಿ ಹೇಳ್ಯಾರಂದ್ರೆ ಮಾಡಿಬಿಡಂತ ತಗೋ ಅಂದ್ರ. ಯಾಕಾಗ್ತೇ ಕಿಸಿಂದ್ರೆ ಎಲ್ಲಾ ಬಂದ್ರು ಬೀಗರು ಎಲ್ಲಾ ವ್ಯವಸ್ಥೆ ಮಾಡಿದ್ರು. ಅರಿಶಿನ ಹಚ್ಚಿದ್ರು ಎಲ್ಲ ಮಾಡಿದ್ರು. ನಕ್ಕಿ ಕಾಳು ಎಲ್ಲ ರೆಡಿ. ಮತ್ತೆ ಕತ್ತಲಾಗಲ್ಲ ಎಲ್ಲ ಏನ್ ಮಾಡ್ಬೇಕು ಎಲ್ಲ ರೆಡಿ ಮಾಡಿ ಇಟ್ಟುಬಿಟ್ರು. ಇವಾಗನಿಗೆಲ್ಲ ಇದ್ದಿದ್ದು ಬಳಕಿತ್ತು. ಅವಾಗೆಲ್ಲ ಚಿಮಣ ಹಂಗೆಲ್ಲ ಗ್ಯಾಸ್ ಇದ್ದಿದ್ದವಾಗ ಆಡ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ಅಕ್ಕಿ ಕಾಳು ಬಿದ್ದು ಬೀಗರಿಗೆ ಪರಿಚಯ ಮಾಡಿಸ್ಬೇಕಲ್ಲ. ಇವ ನನ್ನ ನಳೆ ನನ್ನ ಮೊಮ್ಮಗಳು ಅಂತೇಳಿ ಮುದಕ್ ಭಾಳ ಶಾಣೆ. ಯಾಕಂದ್ರೆ ಆಜು ಬಾಜುವ್ರೆಲ್ಲ ಮಾತಾಡಿದಿರ್ಲ. ಎಷ್ಟು ಜನ ಹೇಳ್ತಾಳೆ, ಎಷ್ಟು ಬುದ್ಧಿ ಹೇಳ್ತಾಳೆ. ಇದೊಂದು ಮೊಮ್ಮಗಳಿಗೆ ಮದುವೆ ಮಾಡಿಕೊಡಲ್ಲ ಅಂದಾರಲ್ಲ, ಅವ್ರ ಮುಂದೆಲ್ಲ ಪಬ್ಲಿಕ್ ಆಗ್ಬೇಕು, ಬೀಗರಿಗೆಲ್ಲ ವರ್ಣ ಆಗ್ಬೇಕಂತೇಳಿ ಅಂದ ಕಿಸಿದ್ರೆ ಬಂದಳು. ಇವ ನೋಡ್ರಿ ನನ್ನ ನಳೆ ಬಹಳ ಭಾರಿ ಇಂಥ ಒಳ್ಳೆ ಮಗನಲ್ಲ ನಮ್ಮ ಮಳೆ ಬಹಳ ಭಾರಿ ರೀ ಅನ್ನಕಿ ಮಗಳಿಗೆ ಹೋಗಿ ಗೆದ್ದೆ ನನ್ನ ಮಗಳ ನೀ ಗೆದ್ದಿ ಅಂದ್ರೂಪಲೆ ಆಯ್ತೇನ ಮತ್ತೆ ಈಗ ಮಾತಾಡಿ ಬರಲ್ಲ. ಬರೀ ಈಗ ನನ್ನ ಹಳೆ ಬಹಳ ಬರೀ ಮೊಮ್ಮಗ ಮುತ್ತಿನಂತ ಸಿಕ್ಕ ನೋಡ್ರಿ ನನ್ನ ಮೊಮ್ಮಗಳಿಗೆ ಅಂತೇಳಿ ಹಳ್ಯಾಗ ಬೆನ್ನು ಚಪ್ಪಿ ಸ್ವರ್ಣ ಮಾಡಾಕಿ ಮತ್ತೆ ಮೊಮ್ಮಗಳ ಮೇಲೆ ಗೆದ್ದೆ ನನ್ನ ಮೊಮ್ಮಗಳ ನೀ ಗೆದ್ದೆ ಅನ್ನೋದ ಚಟಕಿ. ಹಿಂಗೆ ಬಂದವರಿಗೆಲ್ಲ ಪರಿಚಯ ಮಾಡಕ್ಕೆ ಗೆದ್ದೆ ನನ್ನ ಮೊಮ್ಮಗಳ ನೀ ಗೆದ್ದೆ ಅಂತ ಚಟಕಿ ಮುಡುಕಿನ ಹಳೆ ಸಂಶಯ ಬಂತು. ಮುದುಕಿ ಹಿಂಗೆ ಮಾಡ್ಲಕ್ಕತ್ತದ ಐದು ನಾವ ಬರ್ತಾನ ನನ್ನನ್ನು ವರ್ಣ ಮಾಡ್ತಾನ. ನನ್ನನ್ನು ವರ್ಣ ಮಾಡಿದಾಗ
ಗೆದ್ದೆ ಮೊಮ್ಮಗಳ ಗೆದ್ದೆ ಅಂತನಲ್ಲ ಏನಾಕಿ ಹುಡ್ಯಾಳ ಪಾಲಿಸಿದ್ರಾಗ ನಾವು ಅವನು ಹುಷಾರಿದ್ದ. ಈಗ ನಾದಾಗ ಮತ್ತೊಮ್ಮೆ ಬಂದ್ರ ಮತ್ತವ್ರು ಬೀಗರು ಬಂದಿರಲ್ಲ, ಊರನವರೆಲ್ಲ ಕೂತಿದ್ರು. ಬಂದ್ರಪ್ಲೆ ಏನೇ ನೋಡ್ರಿ ನನ್ನ ನಡೆ ನನ್ನ ಮೊಮ್ಮಗಳ ಗಂಡ ಇಷ್ಟು ಭಾರಿ ಅದನಲ್ರಿ, ಭಾಳ ಸುಂದರ ಅದನ್ರಿ, ಭಾಳ ಚಲೋ ಅದನ್ರಿ, ಭಾಳ ಶಾಣೆ ಅದನ್ರಿ, ಭಾಳ ಬುದ್ಧಿವಂತ ಅದನ್ರಿ ತಿಳ್ಕೊಂಡು ಆ ಹಳೆಯನ ಮೈ ಮೇಲೆ ಬೆನ್ನ ಮೇಲೆ ಚಪ್ಪರಿಸಿ ಮಗಳ ಬಳಿ ಹೋಗಿ ಗೆದ್ದೆ ನನ್ನ ಮೊಮ್ಮಗಳ ಗೆದ್ದೆ ಅಂತ ಅಡಿಕೆ ಬರ್ತಿದ್ದ ಪಾಟ್ನ ಮುದುಕಿ ಕೈಗಿಡಲ್ಲ. ಏನ್ ಗೆದ್ದಾಳಿ ನಮ್ಮ ಮೊಮ್ಮಗಳು ಅಂದವ. ತೋರಿಸಲೇನಂದ್ರಕಿ ಭಾಳ ಜಾಬದಿತ್ರಿ ಮುದುಕಿ. ಏನ್ ಗೆದ್ದಾಳಿ ನಮ್ಮ ಮೊಮ್ಮಗಳನ್ನ ಮ್ಯಾಗಿನ ಶೆಲ್ಲೆ ತೆಗೆ ನೋಡಿದ್ರೆ ಕೈ ಇಟ್ಟೆ ಇಟ್ಟಾಗ ಇಲ್ಲೋ ನನ್ನ ಮೊಮ್ಮಗಳ ಕೈ ಹುಟ್ಟುತ್ತಲೇ ಇಟ್ಟೇ ಇತ್ತು, ಯಾರೂ ಹೊರ ಬರಲಾಗಿತ್ತು. ಅದಕ್ಕೆ ನೀ ಬಂದಿ ನನ್ನ ಮೊಮ್ಮಗಳ ರೂಪವನ್ನು ನೋಡಿದೆ. ಅವಳಿಗೆ ಏನಪ್ಪ ಅಂತ ಕೇಳಿದ್ರೆ ನೀನು ಪಾಸ್ ಮಾಡಿದ್ದಮ್ಮ, ಹ್ಯಾಂಡ್ರು ಅಕ್ಷತೆ ಬಿತ್ತಲ್ಲ, ಪಳ್ಳಿ ತಾಳಿ ಕಟ್ಟಿರಿ. ಏನು ಬಿದ್ದುರಿ? ಅಕ್ಕಿ ಕಾಳ ಅಂದ್ರೆ ಅಕ್ಕಿ ನಿನ್ನ ಕಾಳಾಗಲು ಅಂತ, ಅಕ್ಕಿ ಕಾಳ ಅಂತ ಕರಿತೇವಲ್ಲ. ಹಾಗೆ ಅಕ್ಷತೆಯನ್ನ ಬಿದ್ದು ಇನ್ನೇನಲ್ಲ ನನ್ನ ಮೊಮ್ಮಗಳು ಗೆದ್ದಳು ಅನ್ನೋದಾಗ ನೀ ಇಷ್ಟೇ ತಿಳ್ಕೊಂಡು ಏನಂದಳು, ನಿನ್ನ ಮೊಮ್ಮಗಳಿಗಿದ್ದ ತಿಳ್ಕೊಂಡು ಈಗ ನಾನು ಗೆದ್ದಿನ ತಗೋ ನನ್ನ ಪ್ಲಾಸ್ಟಿಕ್ ಕಾಲ್ ತೆಗೆದು ಇಟ್ಟು ಬಿಟ್ಟ. ನೀನು ಒಬ್ಬವಾಗಿದ್ದೆ ಮುದುಕಿ, ಈಗ ನಾನೇ ಗೆದ್ದಿ ನೋಡೋಣ ಹಂಗೆ ಪ್ಲಾಸ್ಟಿಕ್ ಅದು ಮೊದಲೇ ಇರ್ಸೋ ಬಂದಿದ. ಅವ ಪ್ಯಾಂಟ್ ಗೀಟ್ ಉಟ್ಕೊಂಡು ಮ್ಯಾಲೆ ಸೂಟ್ ಹಾಕೊಂಡು ಗೊತ್ತಲ್ಲ ಅದ ನಾವ ಇದ್ದ ತೆಗೆನ ಇಟ್ಟು ಮುದುಕಿ ತಾನು. ಹೌದಲ್ರಿ, ನಾವು ತಿಳ್ಕೊಂಡಿರ್ತೀವಿ ನಾವು ಗೆದ್ದೆವು ಅಂತ ತಿಳ್ಕೊಂಡು, ಆದ್ರೆ ಗೆದ್ದಲಿಕ್ಕೆ ಹಿನ್ನೆಲೆ ಅದಕ್ಕೆ ಕಾರಣ ಇರ್ತದೆ. ಅದಕ್ಕಾಗಿ ಯಾಕಂತ ಕೇಳಿದ್ರೆ ನಿಮಗೆ ಹೇಳ್ತಲ್ಲ ನಾನು, ನಮ್ಮ ನಾಲಿಗೆ ಒಳ್ಳೇದಿತ್ತು ಅಂದ್ರೆ ನಾಡೆಲ್ಲ ಒಳ್ಳೇದು ಅಂತ ತಿಳ್ಕೊಂಡು ಹೇಳಿದಾಗ ಇನ್ನೊಂದು ಸಣ್ಣ ವಿಚಾರ ಬರ್ತದೆ. ಏನು ಅಂತ ಕೇಳಿದ್ರೆ 3 ಮಂದಿ ಇದ್ರಿ ಊರಾಗ, ಅದರಾಗ ಒಬ್ಬ ದೊಡ್ಡ ಸೌಕಾರ ಇದ್ದ. ಅವ್ರು 3 ಮಂದಿ ಬಂದಿದ್ರು ಊರಿಗೆ. ಇಂಥಲ್ಲಿ ನಮ್ಮ ಊರಾಗ ಬುಧ ಗ್ರಾಮದಾಗ ಇಂಥ ದೊಡ್ಡ ಸೌಕಾರಗನಪ್ಪ, ಅವನಷ್ಟು ಆಸ್ತಿ ಅವನಷ್ಟು ಶ್ರೀಮಂತಿಕೆ ಯಾರಿಗೆ ಕೊಟ್ಟಿಲ್ಲ, ದೇವರಷ್ಟೆಲ್ಲ ದಿಗಂಬರೇಶ್ವರನಿಗೆ ಕೊಟ್ಟಾನ ಅಂದಾಗ ಇವ್ರು 3 ಮಂದಿ ಹೋಗ್ಬೇಕಂದ್ರ ಹೋದ. ಅದ್ರಾಗ ಹೋದ್ರಿ, ನಮಸ್ಕಾರ ಸೌಕಾರ ಅಂದ್ಬಿಟ್ಟ. ಬಾ ಯಾಕ? ನಮ್ಗೆಲ್ಲ ಊಟದ ವ್ಯವಸ್ಥೆ ಮಾಡ್ರಿ ನಿಮ್ಮಂದ. ನಿನಗೆ ಯಾಕೆ ಮಾಡ್ಬೇಕು ಮಗನ ಅಂದ. ನಮ್ ಸಿಕ್ಕಾಪಟ್ಟಿ ಹೊಸದಾಗೆಲ್ಲ ಊಟದ ವ್ಯವಸ್ಥೆ ಮಾಡ್ರಿ, ಎಲ್ಲ ಎಮ್ಮಿ ಸಾಕಿರಿ, ಆಕಳ ಸಾಕಿರಿ, ಹಾಲ ಅದು, ಮಜ್ಜಿಗೆ ಅದು, ಮೊಸರು ಅದು, ಕಿರಿಮೆಸರು ಅದು, ಬೆಣ್ಣೆ ಅದು, ತುಪ್ಪ ಅದು, ಬುಟ್ಟ್ಯಾಗ ರೊಟ್ಟಿ ಅದಾವ, ಚಪಾತಿ ಅದಾವ, ಏನ್ ಬೇಡಿದ್ದೆ ಸಿಗ್ತದ ನಿಮ್ಮ ಊರಾಗ ಹೇಳ್ತಾರ. ನನಗೆ ಊಟ ಕೊಡೋ ಅಂದ. ಕೊಡಲ್ಲ ಮಗನ. ಹಿಂಗಂದ್ರೆ ಯಾರು ಊಟ ಕೊಡ್ತಾರೆ? ಕೊಡಂಗಿಲ್ಲ. ಯಾಕ್ರಿ ಏನು ಹಂಗಾವಲ್ಲ ಏನ ಹಂಗೆ ಯಾಕೆ ಕೊಡ್ತೇವೆ? 10 ರೂಪಾಯಿ ತೊಗೊಂಡ್ರೆ ಹೋಗಾಯ್ತು, ಹೇಗೆ ಕೊಡೋದಕ್ಕೆ 10 ರೂಪಾಯಿ ಕೊಟ್ಟ. ಮತ್ತೊಬ್ಬ ಮುರನ ಸೌಕರ್ಯ ಅಂತ ಇವನು. ಯಾಕಪ್ಪ? ನಿಮ್ಮಲ್ಲೆಲ್ಲ ಇಷ್ಟೆಲ್ಲ ಅಂತ ದೊಡ್ಡ ಶ್ರೀಮಂತ ಅಂತ ಹೇಳ್ತಾರ, ದೊಡ್ಡ ಸೌಕರ್ಯ ಅಂತ ಹೇಳ್ತಾರ, ನಿಮ್ಮ ಊರಾಗ ಸಿಕ್ಕಾಪ ನಿಮ್ದೇ ಮಾತಾಡ್ತಾರ, ನಮ್ಗೆ ಊಟ ಕೊಡ್ರಿ ಅನ್ನ. ಯಾಕ ನಿನಗೆ ಯಾಕೆ ಊಟ ಕೊಡ್ಬೇಕು? ಮತ್ತೆ ಯಾಕ್ರಿ ನಾವು ಊರು ಬಿಟ್ಟು ಬೈಲೂರು ಬಂದೀವಿ, ಬರೋದ ನಿಮ್ಗೆ ಊಟ ಸಿಗ್ತ ಅಂತ ಹೇಳದ, ನೀವು ಊಟ ಕೊಡೋದ ನೀ ಏನು ಸಾಕಾರ ನೋಡ್ರಿ ದರಪ್ಪ ಇವಂಗ ಅಂದ. ತಮ್ಮ ಹೆಚ್ಚಿಗೆ ಮಾತಾಡಬೇಡ, ನಿನಗೆ ಜಾಸ್ತಿ ಹೊಸೋದ ನೀವೊಂದು 50 ರೂಪಾಯಿ ತೊಗೊಂಡು ಹೋಗ್ಬಿಡು ಅಂದ. ಕೊಟ್ಟು ನಾಷ್ಟ ಮಾಡ್ತಾ ಹೋಗು ಅಂದ. ಇವ್ 3ನೇ ಆಗಿದ್ನಲ್ಲ, ಭಾಳ ಹುಷಾರಿತ್ತು. ಹೋದೊಳಗೆ ಸೌಕಾರ ಕಡೆ ತೂಗು ಮಂಚ ಇತ್ತು. ತೂಗು ಮಂಚ ಕೂತಿದ್ದ. ಧರ್ಮಪತ್ನಿ ಬಾಜು ಎಲೆ ಅಡಿಕೆ ಸುಣ್ಣ ಹಚ್ಚಿ ತಮ್ಮ ಸೌಕಾರ ಕೊಡ್ತಾ ಇದ್ರು. ಕುತ್ಕೊಂಡು ಚಾಗಿ ಕುಡಿದು ಅದೇ ಕೂತಿದ್ದೆ. ನೀನು ಊಟ ಟೈಮ್ಗೆ ಹೋಲಿ ಬಿಡು ಅಂತಿದ್ದ. ಆದ್ರೂ ತನ್ನ ಗಂಡನ ಮೇಲಿದ್ದಿರ್ತಕ್ಕಂಥ ಪ್ರೀತಿ ಸಾವುಕಾರಕ್ಕೆ ಹಂಗಿತ್ತು. ಹಂಗೆ ಸಾವುಕಾರಕ್ಕೆಲ್ಲ ರೆಡಿ ಮಾಡಕತ್ತೇಳು. ಇನ್ನೇನ್ ಮಾಡ್ಬೇಕನ್ನ ಅದರೊಳಗೆ ಬಂದ್ ನೋಡ್ರಿ ಮತ್ತೊಬ್ಬ 3ನೇ ನಾವು. ನಮಸ್ಕಾರ ರೀ ದನಿ. ನಮಸ್ಕಾರ ಪಾಪ. ಯಾಕೆ ನೀ ಬಂದಲ್ಲ? ಈಗಿರೊಬ್ಬರ 3ನೇ ನೀ ಬಂದೇನಂದ. ನಾ ಬಂದಿಲ್ರಿ. ಮತ್ತೆ ಎದಕ್ಕೆ ಬಂದಿ ಅಂದ. ಬುಧ ಗ್ರಾಮದೊಳಗ ಇಂಥ ಸೌಕಾರ ಇಲ್ಲ ಅಂತ ಕಡೆ ಎಲ್ಲ ಬೈರೊಳಗೆ ಬದ್ಗುಣಕ್ಕೆ ಸಿರ್ವಾಳ ಕಡೆ ಸುತ್ತಮುತ್ತ ಎಲ್ಲ ವಾಣಿ ನಡೆದಿತ್ತು. ನಮ್ಮ ಧನಿ ಎಂತವದಾನ, ಸೌಕಾರ ಎಂತವದಾನ, ನಿಮ್ ಮುಖ ನೋಡಿದ್ರೆ ನನಗಿಷ್ಟು ನಿಮ್ಮ ಸಂಪತ್ತು ದೊರಕಿತೇನೋ ಅಂತಕ್ಕಂಥ ಭಕ್ತಿಯಿಂದ ಬಂದೇನಪ್ಪ. ನಾ ನಿನ್ನ ಮನ್ಯಾಗ ಉಣ್ಬೇಕು, ನಮ್ಮ ಮನ್ಯಾಗ ತಿನ್ಬೇಕು, ನಿಂದ ಏನ್ರ ಸಂಪತ್ತು ಒಯ್ಬೇಕಂತ ಬಂದಿಲ್ಲ ಸೌಕಾರ. ನಮ್ಮ ಸೌಕಾರ ಧನಿ ಹೇಗೆ ವರ್ಣ ಅಂದ್ರೆ ಅವನ ಮುಖ ನೋಡ್ಬೇಕು, ಅವನ ಧರ್ಮಪತ್ನಿ ಹೆಂಡಕಳ ತಾಯಿಯ ದರ್ಶನ ಪಡ್ಕೋಬೇಕು. ಅದಕ್ಕೆ ಬಂದೇನ್ರಿ ಧನಿ ಅಂದ. ಮನಸ್ಸು ಹೆಂಗೈತ್ರಿ ಅವನಿಗೆ? ಹೌದನ? ಹಂಗಿತ್ತ ಕೈಕಲ್ ಮುಖ ತಗೋ ಅಂದ. ನನಗೆ ಯಾಕ್ರಿ, ನಾ ನಿಮ್ಮ ಮುಖ ನೋಡಿದೇ ನನ್ನ ಹೊಟ್ಟೆ ಉಂಡಕ್ಕೆ ಹೆಚ್ಚಿಗೆ.
ಈ ತಾಯಿ ನಿಮಗ ತೆಳಗ್ ಕೂತಿ ನೀವು ಮನ್ಸದ ಮೇಲೆ ಹಿಂಗ ತೂಕೋತ್ ಕೂತೀರಿ, ಈ ತಾಯಿ ನೀವು ಬಾಚು ಕೂತಿ ನೀವು ಎಲಿ ಅಡಿಕೆ ಸುಣ್ಣ ಹಚ್ಚಿ ಪತಿದೇವರ ತಗೋ ಅಂತ ಕೊಡ್ತಕ್ಕಂಥ ಅಂದಾಗ ನಮ್ಮ ಸೌಕರ್ಯ ಎಂತ ಆಗಿ ಸಾಕ್ಷಾತ್ ಪಾರ್ವತಿನೇ ಆಕಿ, ಸಾಕ್ಷಾತ್ ಲಕ್ಷ್ಮೀ ಸರ್ವತಿ ಇದ್ದಂಗದ. ಯಪ್ಪ ಇಂಥ ಪುಣ್ಯ ಪಡ್ಕೊಂಡ್ರಿ ಅಂದ್ರೆ ಅದಕ್ಕೆ ದಿಗಂಬರೇಶ್ವರನ್ ಗಿಟ್ಟಿಲ್ಲ ಶ್ರೀಮಂತಿ ಕೊಟ್ಟಾನೆಪ್ಪ, ನಿನ್ನ ಮುಖ ನೋಡಿದ್ರೆ ಸಾಕು ನನಗೆ ಪರಮಾತ್ಮ ನೋಡ್ದಂಗಾಯ್ತು ಅಂದಿವ. ನಾ ಹೇಳ್ತೀನಿ ಮುಖ ತಕ್ಕೊರ್ಲಿ ಮೊದಲ ಕೈಕಲ್ ಮುಖ ತಕ್ಕೊಂಡ ಹೆಂಡತಿ ಹೇಳ್ತಾನ ಸಾವುಕಾರ್ತಿ, ಸಾವುಕಾರ್ತಿ ಬಂದಾನ, ಅವನಿಗೆಲ್ಲ ಸರಿಯಾಗಿ ಪಂಚಾಮೃತ ಅಡಿಗೆ ರೆಡಿ ಮಾಡಿ ಅವನ ಕೂಡ ಊಟ ಮಾಡ್ತೀವಿ ಅಂತ. ಯಪ್ಪ ಸಾವುಕಾರ ನನಗ್ಯಾಕ್ರಿ, ಸುಮ್ಮನ ಯಾಕ ಅಲ್ಲಿ ಇಲ್ಲಿ ಬಂದಾವ, ಊರಿಗೆ ಏನಾದ್ರೂ ಸಿಕ್ತಿದ್ದಂತ ಭಿಕ್ಷಾಕ್ ಬಂದಾವ, ನನಗೆ ಯಾಕಿದೆಲ್ಲ ಅಂತ ಸುಮ್ಕೊಂಡ್ರು. ಕೈಕಲ್ ಮುಖ ತಕ್ಕೊಂಡ, ತಗೋಲಿ ಇಬ್ಬತ್ತೈ ದಿಗಂಬರೇಶ್ವರ ಬಸ್ ತಗೊಂಡ ಮನೆ ಮೇಲೆ ಹಚ್ಕೊಂಡ, ಬಾಯಿಲ್ ನನ್ನ ಬಾಜು ಕುಂದ್ರು. ಇಪ್ಪ ಅಕ್ಕ ದೊಡ್ಡ ವ್ಯಕ್ತಿ ಅಲ್ರಿ ಅಪ್ಪ, ನೀವು ನೋಡಿದ್ದೇ ನನ್ನ ಪುಣ್ಯ ನೀವ ನೋಡ್ರಿ, ನೋಡಿದ್ದೆ ಪುಣ್ಯ ಅಂತ ಆಯ್ತು ಬಾ ಅಂತ ತಿಳ್ಕೊಂಡು ಬಾಜು ಕುಂದರ್ಸ್ಕೊಂಡು ಊಟ ಗೀಟ ಮಾಡ್ದ. ಮತ್ತೆ ನೀ ಏನ್ ಕೆಲಸ ಮಾಡ್ತಿ ಎತ್ ಕೇಳ್ದವ ಸಾವುಕಾರ. ಯಪ್ಪ ಏನು ಇಲ್ರಿ, 4 ದಿನ 4 ಊರಿಗೆ ಹೋಗವ, ಅವ್ರು ಏನು ಸಾವುಕಾರು ಗೌಡ್ರು ಅವ್ರು ಏನ್ ಭಿಕ್ಷಾ ನಡೀತಾರೆ ಊಟ ಮಾಡವ, ಯಾರ ಕೈಬಾಗಿ ಕೆಲಸ ಹೇಳಿದ್ರೆ ಕೆಲಸ ಮಾಡವ. ನಂದೇನಿಲ್ರಿಪ್ಪ, ನಾ ಸಹಜ ಬುಧಾ ಗ್ರಾಮ ಬರೋದ್ರೊಳಗೆ ನಾ ಏನಾಯ್ತು ಅಂದ್ರೆ ಅದೇ 4 ಮನೆ ಭಿಕ್ಷಕ್ಕೆ ಹೋಗೋದಾಗ ಇಲ್ಲಿ ಗೌಡ್ರು ಸಾವುಕಾರು ಕಟ್ಟಿ ಮೇಲೆ ಕೂತವ್ರೆಲ್ಲ ಹಿರಿಯಾರ ಏನಂದ್ರೆ ನಿಮ್ ಬಗ್ಗೆ ವರ್ಣ ಮಾಡ್ತಿದ್ರಿ, ಅದಕ್ಕೆ ನಿಮ್ ಮುಖಾರೇ ನೋಡಿ ಹೋಗೋಣ ಅಂತ ಬಂದೇನ್ರಿಪ್ಪ. ನಾ ಏನು ಕೆಲಸ ಮಾಡವಲ್ಲ, ಸುಮ್ ಊರು ತೆಗ್ಯಾಡಿ ಭಿಕ್ಷೆ ಬಿಡ್ತೀವಿ, ಇನ್ನೇನು ಭಿಕ್ಷೆ ಬಿಡದಪ್ಪ ಅಂದನಿ. ಯಾಕ್ರಿಪ್ಪ ಅಂತ, ರಗಡ್ 100 ಎಕರೆ ತೋಟ ಐತಿ, ದನ ಕರ ಐತಿ, 100 ಆಳುಗಳದಾವ, ಅವ್ರ ಮೇಲೆ ರೇಖಿ ಚೆಕ್ಕಿ ಮಾಡ್ಕೊತ ಇಲ್ಲೇ ಇದ್ಬಿಡು ಅಂದ್ ಬಿಟ್ಟ. ಇದೆದ್ರದಂತೆ ಮಾತಿನ ನಮ್ಮ ನಾಲ್ಗೆಯಿಂದ ನಾವು ಒಳ್ಳೇದು ಮಾತಾಡಿದೆವು ಅಂತ ಕೇಳಿದ್ರೆ ನಿಮ್ಗೆ ಏನ್ ಬೇಕದನ್ನೆಲ್ಲ ಸಿಗ್ತದೆ. ಅದನ್ನ ನಾವು ಸಿಟ್ಟಿನಿಂದ ಮಾತಾಡಿದೆವು ಅಂದ್ರೆ ಯಾರು ಕೊಡ್ತಾರ, ಭಿಕ್ಷಾಪದೆ ಯಾಕೆ ನೀಡಿಲ್ಲ ಅಂದ್ರೆ ಅಗಲೇ ನಿನಗೆ ಬೇರೆ ದುಡ್ಕೊಂತ ಮತ್ತೆ ಅದನ್ನೇ ಪ್ರೀತಿಯಿಂದ ಯವ್ವ ಯಾಕ ಸಾವುಕಾರ್ತಿ ಗೌಡ್ತಿ ನಾವು ಹಡ್ದಾವ ಅಂದ್ರೆ ಜೋಳಿಗೆ ಬಗೆಸಿಟ್ಟ ಚೆಲ್ ಬಂದು ಬರ್ಬೇಕದು ಗುರುವೇ, ಬಾಯಿ ಒಳಗೆ ಇರ್ತಕ್ಕಂಥದ್ದು. ಅದಕ್ಕೆ ನಿಗರಾಜ ದೇಶ ಅವ್ರ ಹೆಸರನ್ನ ನಾಳೆ ತುಂಬ ಆಗೋಯ್ತು. ಅಲ್ಲಿಂದ ಎಲ್ಲಿಗೆ ಬಂದರು ಸಿದ್ಧಲಿಂಗ ಮಹಾರಾಜರು ಅಂತ ಕೇಳಿದ್ರೆ ಯಾವ ಗುಲ್ಬರ್ಗ ಜಿಲ್ಲಾ ಅಫಜಲ್ಪುರ ತಾಲೂಕಿನ ಸೊನ್ನಲ್ ಗ್ರಾಮಕ್ಕೆ ಬಂದರು. ಸೊನ್ನ ದೇವಳಗಾವ ಚಿಕ್ಕೈತಲ್ಲ, ಆ ಸೊನ್ನಲಗಿ ಗ್ರಾಮಕ್ಕೆ ತಾಯಿ ಕಳಕಾದೇವಿ ಆಶೀರ್ವಾದ ಪಡೆದುಕೊಂಡು ಬಂದು ಅಲ್ಲೇ ಅದೇ ಊರಾಗ ನೆಲೆಸಿ ಸ್ವಲ್ಪ ಎಲ್ಲ ನೀರಿನ ಕೊರತೆ ಬಹಳ ಇತ್ತು, ನದಿ ಎಲ್ಲ ಒಣಗಿ ಹೋಗ್ಬಿಟ್ಟಿತ್ತು, ಜನ ನೀರಿಗೆ ಹಾಕಾರ ಇಟ್ಟಿತ್ತು. ಅವಾಗ ಸಿದ್ಧಲಿಂಗ ಮಹಾರಾಜ್ ಏನ್ ಮಾಡ್ತಾರಂದ್ರೆ ಬಾಯಿ ತೋಡಬೇಕು ಅಂತ ಬಾಯಿ ಹೊಡ್ಲಿಕ್ಕೆ ಶುರು ಮಾಡಿದ್ರು. ಇದು ಜಗಾಂಚಪಿ ಆಡ್ರಿ, ಸಿಕ್ಕಾಪಟ್ಟೆ ತಾಕತ್ತು, ಸಿಕ್ಕಾಪಟ್ಟೆ ಶಕ್ತಿ ಇತ್ತು. ಬಾಯಿ ಹೊಡ್ಯಾಕತ್ತ ಅದ್ರಾಗ ನಮ್ಮ ಗೌಡ್ರು ಹಿರಿಯರಂತಾರ ಬಂದ್ರೆ ಏನಂದ್ರು, ಸಿದ್ದಪ್ಪ ಇದು ಎರೆ ಮಣ್ಣ, ನೀ ಎಷ್ಟು ಹಾಡ್ತೀಯ ದಿನ ಮುಚ್ಚಿ ಬೀಳ್ತದ, ಇಲ್ಲಿ ನೀರ್ನು ಬೆಳಂಗಿಲ್ಲ, ನೀರ್ನಿಲ್ಲ, ಯಾಕೆ ಹೊಡ್ಯಾಕತ್ತಿ ಅಂದ. ಇಲ್ಲಪ್ಪ ನೋಡು ಮ್ಯಾಗ ನಾವು ಗುರು ಏನ್ ಮಾಡ್ತಾನ ನೋಡು ಅಂತ ಹಂಗ ಹೊಡಿತಿದ್ದಾನ. ಅವ ದಿನ ಎಷ್ಟು ಹಾಡ್ತಾನ ಹಠಾವ ಅದಷ್ಟು ಮುಚ್ಚವು ಎರೆ ಮಣ್ಣ ಕಡ್ಕೊಂಡು ಬೀಳ್ತಿತ್ತು. ಕಡೆ ಗುರು ಶಂಕರಲಿಂಗ ಮಹಾರಾಜರಿಗೆ ನೆನೆಸದ, ಯಪ್ಪ ಬಾಯಿ ಹೊಡೆಯಕತ್ತೀನಿ ಕಡ್ಕಡ್ದು ಬೀಳಕತ್ತದು, ಮತ್ತೆ ಹಿಂಗೆ ಕಡ್ದು ಬಿತ್ತಂದ್ರೆ ಬಾಯಿ ಕೊಡೋದು ಹೆಂಗ ಅಂತೇಳಿ. ಯಾಕಂದ್ರೆ ಗುರು ಹಂಗಿದ್ದ, ಶಿಷ್ಯನು ಹಂಗಿದ್ದ. ಗುರು ಶಂಕರಲಿಂಗ ಭಾಷ್ಯಗಳಿಗೆ ಆತ್ಮ ನೆನೆಸ್ಕೊಂಡ. ಆಯ್ತು ಸಿದ್ದಪ್ಪ ನೀ ಏನು ಮಾಡ್ಕೊಂಡು ವಿಶೇಷವಾಗ್ತದಂದ್ರೆ ಸುಮಾರು 10-15 ದಿವಸ ಬಾಯಿ ಹೊಡೆದ, ಆದ್ರೆ ನೀರೇ ಬೀಳಿಲ್ಲ. ಮಣ್ಣು ಕಳೆದು ಬೀಳದ ನಿಂತ ಕರೆ ನೀರು ಬೀಳಿಲ್ಲ. ಅಲ್ಲಿ ಕಲ್ಲೂರು ದೇಸಾಯಿ ಅವರು ಬಂದರು. ಯಾರು ಬಂದ್ರಿ? ಕಲ್ಲೂರು ದೇಸಾಯಿ ಅವರು ಬಂದ್ರುಪ್ಲೇನೆ ಏನ್ ಮಾಡಕೈತವ ಸಿದ್ದಪ್ಪ ಅಂದ್ರು. ದೇಸಾಯಿ ಬಂತಾನಂದ್ರೆ ದೊಡ್ಡ ಶ್ರೀಮಂತಿಗೆ ಬಂತಾನ. ಕುದುರೆ ಮೇಲೆ ಬಂದು ಬಾಯಿ ಮೇಲೆ ನಿಂತರು. ಏನ್ ಮಾಡಕೈತಿ ಅವ್ರು? ಬಾಯಿ ತೋಡಕೈತಾನೆ. ಯಾಕೆ ಹೊಡಿತಾವ ಬಾಯಿ? ಇಲ್ಲ ನೀರು ಬಿಡುವ ಎರೆ ಮಣ್ಣ, ಇಲ್ಲಿ ನೀರು ಬೀಳಂಗಿಲ್ಲ, ಬಾಯಿ ಹೊಡಿಬೇಡ ಅಂತೇಳ. ಅವಾಗ ಅಂದ್ರು, ಇಲ್ಲಪ್ಪ ನೀರು ಹೊಡಿಯಕ್ಕೆ ಇನ್ನೂ ಸ್ವಲ್ಪ. ಗುರು ಎಂದರೆ ಕೊಡ್ತಾನೆ, ಚಾಲೆಂಜ್ ನೋಡೋದು ನಾವು ದೇಸಾಯಿ. ಯಾರೋ ಕಲ್ಲೂರು ದೇಸಾಯಿ ಏನ್ ಹೇಳ್ತಾನೆ, ಇಲ್ಲಿ ಒಂದು ಹನಿ ನೀರು ಬೀಳಂಗಿಲ್ಲ ಸಿದ್ದಪ್ಪ, ಬಾಯಿ ಹೊಡಿಬೇಡ ಅಂತ. ಇಲ್ಲಪ್ಪ ಬೀಳ್ತಾವ, ನಾ ಬಾಯಿ ಹೊಡಿತೀನಂದ. ಹೊಡಿಬೇಡ ನನ್ನ ಆದೇಶ ಮೀರಿ ಹೊಡೆದಂದ್ರೆ ಹೊರಗೆ ಹಾಕ್ತೀನಿಲ್ಲ ತಿಳುಕಿ ಸುಂದರ ಬೈದು ಬಿಟ್ಟ.
ಆಯ್ತಪ್ಪ ಅಂದ. ಚಾಲೆಂಜ್ ನೋಡಿ ಸಿದ್ದಪ್ಪ ಅಂದ. ಹೌದ್ರಿ ದೇಸಾಯಿ ಅವರ? ಸರಿ ಅದು ನಿಮ್ಮ ಮಾತನ್ನ ಒಪ್ಕೋತೀನಿ. ಯಪ್ಪ, ನಾಳೆ ನಿಮ್ಮೂರು ಸಂಗನ ಬಸವೇಶ್ವರ ಜಾತ್ರೆ ಇದೆ. ಏನಿದೆ? ಸಂಗನ ಬಸವೇಶ್ವರ ಜಾತ್ರೆ ಇದೆ ದೇಸಾಯಿ ಅವರ. ನಾಳೆಗೆ ನೀವು ತೇರು ಹೇಳಿರಿ ಅಂತ ಸಿದ್ದಪ್ಪ ಮಹಾರಾಜ. ಸಂಗನ ಬಸವೇಶ್ವರ ತೇರು ಹೇಳಿ ನನ್ನ ವರ್ಷ ನನ್ನ ನೇತೃತ್ವ ತೇರು ಹೇಳ್ತೀವಿ. ನಮ್ಮ ದೇಶ ಅವರ ಮೈದಾನ ಬಂದ ತಕ್ಷಣವೇ ಎಲ್ಲಾ ಭಕ್ತ ಸಾಗರ ಸೇರ್ತದ, ಸಂಗನ ಬಸವೇಶ್ವರ ನೆವತಿ ಇರ್ತದ. ಆ ಟೈಮ್ದೊಳಗೆ ನಾವು ಸಂಗನ ಬಸವೇಶ್ವರ ತೇರು ಎಳದೇ ತೀರ್ತೀವಿ ಅಂದ. ಎಳೆಯಪ್ಪ ಅಂದ. ನಡೆ ಅಂದ. ಯಾಕಾಗ್ದು ಅದ? ಅವ ಸಾಯಂಕಾಲಕ್ಕೆ ಹೋಗಿದ್ದ ಮರುದಿವಸ ಜಾತ್ರೆ ಸಂಗಮೇಶ್ವರದು ತೇರಿತ್ತು. ಬಾಯಿ ಮೇಲೆ ಇದ್ದೆ ಸಿದ್ದಪ್ಪ. ಬಾಯಿ ಹೊಡೆಕಿದ್ದ ಕುದುರೆ ತಗೊಂಡು ಬಂದನೆ. ಯಾರು? ಕಲ್ಲೂರು ದೇಸಾಯಿ ಅವರು. ಸಿದ್ದಪ್ಪ ಅಂದ. ಯಾಕ್ರಿ ಏನ್ ಮಾಡಕತ್ತಿ? ಏನಿಲ್ಲಪ್ಪ, ಬಾಯಿ ತೋಡಕತ್ತಿದ್ದ. ನಿನ್ನೆ ನಡೆಯಲಿಲ್ಲ, ನೀರು ಬಿಡುವುದೆಲ್ಲ ಹೊಡಿಬೇಡ ಅಂತೇಳಿ. ಹೌದ್ರಿಪ್ಪ, ಆಯ್ತು ತೋರಿ ಅಂದ. ಬಾ, ಇವತ್ತು ನಾನು ಹೇಳ್ತೀನಿ, ನೀನ್ ನೋಡಕತ್ತಿ ಬಾ ಅಂದ. ನಡ್ರಿ ಅಂದ. ದೇಸಾಯಿ ಅವರು ಕುದುರೆ ಮೇಲೆ ಕೂತು ಕಾಟ್ 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 ಹೋಗ್ತಿದ್ರು. ಸಿದ್ದಪ್ಪ ಮಹಾರಾಜರು ಕುದುರೆ ಹಿಂದೆ ಹೋಗ್ತಾ ಇದ್ರು. ತೇರಲಿಕ್ಕೆ ಎಲ್ಲ ಸುತ್ತಮುತ್ತಲ ಗ್ರಾಮ ಊರದ ತಂದೆ ತಾಯಿ ಬಳಗ ಎಲ್ಲ ಯುವ ಶಕ್ತಿ ಎಲ್ಲ ಬಂದು ತೇರು ಎಳಿಬೇಕಂತ ಎಳಿತಾರ. ಹ್ಯಾಂಗ ತೇರು ಎಳಿತಾರ ಹಂಗ ಅಂದಾಗ ಇಳಿಕತ್ತ ಜಾಗ ಕೊಟ್ಟು ಎಳಿಲಿಕ್ಕಿತ್ತ. ಅವಾಗ ಚೆನ್ನಾಗಿ ಗುಸು ಗುಸು ಮಾತಾಡತ್ತ. ಏನು ಮರ ಎಂತ ಸಾಧುವನು ನೋಡ್ರು. ನಿಮ್ಮ ಮೊದಲೇ ಕ್ಯಾಮಿಯವರವರು ಅವ್ರಿಗೆ ಕೆಣಕಬಾರದು. ಕೆಣಕದ ಮತ್ತೆ ಅವ್ರು ತಿಳ್ಕೊತಾನ ಬಿಡುವುದೇ ಇಲ್ಲ ಅಂತಾರಲ್ರಿ. ಗ್ರಾಮೀಣ ಭಾಷೆ ಅಂತ ಅವು. ಯಾಕಂತ ಕೇಳಿದ್ರೆ ಅವು ಸಾಧುರು ಸಂತರು ಸಿದ್ಧರು ಯಾವ ರೀತಿ ಒಳಗೆ ಹಂಗ ಬಂದಿರ್ತಾರ ಅಂತ ಗೊತ್ತಾಗೋದಿಲ್ಲ. ನಮಗೇನೋ ಅವ್ರು ಒಂಥರ ಭಿಕ್ಷುಕ ಕಾರಣ ಕಾಣ್ತಾರೆ, ಆದ್ರೆ ಯಾವ ಶಕ್ತಿ ಅವರಲ್ಲಿ ಇರ್ತಾರ ಗೊತ್ತಾಗಲ್ಲ. ಒಬ್ಬನೇ 10-15 ಗಜ ಬಾಯಿ ಹೊಡೆದವನ ಜಗಾಜಕ್ಕೆ ಆಳದ ಜಗ ಮಠ ಅದ, ಹಣಿ ಮೇಲೆ ಭಸ್ಮ ಅದ, ಕೊಳ್ಳ ರುದ್ರಾಕ್ಷಿ ಅದ ಅಂತ ಸಿದ್ಧನನ್ನ ದೇಶ ಅವರು ಮಾತಾಡಿದ್ರು ಹೇರೆ ಎಳೆದು ಬಿಟ್ಟು ನೆಂದಾಗಿಳಿಲಿಕ್ಕತ್ತು ಅಂತ ಜನ ಎಲ್ಲ ಭಕ್ತ ಸಾಗರ ಗಾಬರಿ ಆದ್ರು. ಗಾಬರಿ ಆದಾಗ ಒಂದೇ ಹೇಳಿದ ಎಷ್ಟು ಜನ ಇದ್ದೀವಿ ಹೇರ್ಗಿರ್ತಾರೆ ಅಂತ ದೇಸಾಯಿ ತನ್ನ ದರ್ಪದೊಳಗೆ ಹೇಳ್ತಾ ಇದ್ದ. ಭಕ್ತರು ಹೆಂಗ ಹಗ್ಗ ಜೊಗ್ತೀವಿ ಹಂಗ ಕೆಳಗಿಳಿಲಿಕ್ಕತ್ತು. ಭಕ್ತರು ಅನಾಮತ ಹಗ್ಗ ಕೈ ಬಿಟ್ಟಾಗ ದೇಶ ಅವರಿಗೆ ತಿಳಿತು, ಇದು ಸಾಮಾನ್ಯ ವ್ಯಕ್ತಿ ಅಲ್ಲ, ಇದು ಅಂತಿಂತ ಸಾಧು ಅಲ್ಲ, ಇವನ ಬಳಿ ಅಗಾಧವಾಗಿರ್ತಕ್ಕಂಥ ಶಕ್ತಿ ಅದಂತ ತಿಳ್ಕೊಂಡು ಏನ್ ಮಾಡ್ತಾನೆ, ಸಿದ್ದಪ್ಪ ಮಹಾರಾಜರಿಗೆ ಹೋಗಿ ಅವ್ರ ಪಾದಕ್ಕೆ ಹಣಿ ಹೊಣೆದು, ಯಪ್ಪ ತಂದೆ, ನನ್ನಿಂದ ಸರ್ವದಾ ತಪ್ಪಾಯಿತು. ಇದು ಸಿದ್ದಪ್ಪ ಅಂತ ಹೇಳ್ತಾನೆ. ಸರ್ವತ ತಪ್ಪಾಯ್ತು ಸಿದ್ಧ ಅನ್ನೋದಿಲ್ಲ. ಏನಂತ ಕೇಳ್ತಾನೆ, ಏನೋ ಸಿದ್ದಪ್ಪ ತೇರಿ ಸಿಗಿ ಬಿದ್ದದ, ತೇರಿ ಎಳೆದಿಲ್ಲ ಅಂತ ತಿಳ್ಕೊಂಡು ನಾ ಸೋತಿನಂತ ತಿಳ್ಕೋಬೇಡ. ಯಾಕೆ ಇನ್ನು ನಿನ್ನ ಬಾಯಾಗ ನೀರು ಬಿದ್ದಿಲ್ಲ, ಇನ್ನು ನೀ ಹೊಂದಿರ್ತಕ್ಕಂಥ ಬಾಯಿಯೊಳಗೆ ನೀರು ಬಿದ್ದಿಲ್ಲ, ನನ್ನ ತೇರಿ ಎಳೆದಿಲ್ಲ ಸಿಗಿ ಬಿದ್ದದ ಅಂತ ತಿಳ್ಕೊಂಡು ಈ ದೇಸಾಯಿ ಸೋತಾನಂತೆ ಅಂತ ತಿಳ್ಕೊಂಡ್ರೆ ನೀ ತಪ್ಪು ಸಿದ್ದಪ್ಪ ಅಂದ. ಹೌದಪ್ಪ, ನೀ ಯಾಕೆ ಸೋತಪ್ಪ, ನೀನ್ ದೊಡ್ಡ ದೇಸಾಯಿ ಇದ್ದೀನಿ. ಆಯ್ತಪ್ಪ ಅಂದ. ಈಗ ನೀರು ಕೆಡವು, ನೀ ಹ್ಯಾಂಗೆ ಕೆಡವುತ್ತಿ ನೀರಂತ ಚಾಲೆಂಜ್ ಮಾಡು. ಹೌದಪ್ಪ ಆಯ್ತು ತಗೋ ತಿಳ್ಕೊಂಡು ಬಾಯಿ ದಂಡಿ ಮೇಲ 3 ಗಳಿಗೆ ಸಿದ್ಧಲಿಂಗ ಮಹಾರಾಜರು ತಪಸ್ಸುಕೊಳ್ತಾರ. ಯಾರನ್ನ ನೆನೀತಾರ ಅಂತ ಕೇಳಿದ್ರೆ ಸಿರಿಸಿಯ ಕಾಳಮ್ಮ ದೇವಿಗೆ ನಿಂತರ. ತಾಯಿ, ಈ ಮಗನನ್ನ ಕೀರ್ತಿಸಲಿ ಆಗಬೇಕಾಗಿತ್ತಂದ್ರ, ನಿನ್ನ ಮಗನನ್ನ ಮಾನವರ ಉಳಿಬೇಕಾಗಿತ್ತಂದ್ರ, ಈ ಸಿದ್ದಪ್ಪನ ಜೋಡಿಗೆ ತುಂಬ ಹೋಳಿಗೆ ಜಗಕ್ಕೆ ಗೊತ್ತಾಗಬೇಕಂತಂದ್ರ ನೀನು ಗಂಗೆ ರೂಪದೊಳಗೆ ಈ ಬಾಯೊಳಗೆ ಇಳಿಬೇಕು ಅಂತ ತಿಳ್ಕೊಂಡು 3 ಗಳಿಗೆ ತಪಸ್ಸನ್ನ ಕೊಟ್ಟು ಸಿರಿಸಂಗಿ ಕಾಳಿಕಾದೇವಿಯನ್ನ ನೆನೆಸ್ತಾನೆ. ಅವಾಗ ಕುಲು 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 ನಗ್ತಾಳೆ ತಾಯಿ. ಮಗ, ನೀನಿದ್ದಲ್ಲಿ ನಾನು ಯಾವತ್ತ ಇರ್ತೇನೆ ಅಂತ ಹೇಳಿನಲ್ಲೋ, ನೀನ್ಯಾಕೆ ಚಿಂತೆ ಮಾಡ್ತಿ, ಯಾವ ನೀನು ಚಾಲೆಂಜ್ ಮಾಡೋಣ ಕಳ್ಸವರಿಗೆ ಅಂತ ಹೇಳ್ತಾಳೆ ತಾಯಿ. ಇವನು ತಪಸ್ಸು ಕೂತಿರ್ತಾನೆ, ಯಾರು ಸಿದ್ಧಲಿಂಗ ಮಹಾರಾಜ. ಅವಾಗ ಸಿರಿಸಂಗಿ ಕಾಳಮ್ಮ ಬಂದು, ತತಸ್ತು ಮಗ, ಹೇಳು, ಗಂಗೆ ಚಾಚ ಕೊಡು, ನಿನ್ನ ಗಂಗೆ ನಿಮ್ಮ ಜೊತೆಯಲ್ಲೇ ಹರಿತಾಳ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಆಕಾಶವಾಣಿ ರೂಪದೊಳಗೆ ಹೇಳಿ ಗಂಗಾ ಮಾತೆ ಕಾಳಿಕಾದೇವಿ ಹೋಗ್ಬಿಟ್ಲು. ಅವಾಗ ಸಿದ್ದಪ್ಪ ಮಹಾರಾಜರು ತಪಸ್ಸಿನಿಂದ ಎದ್ದು ಊರಿನ ಹಿರಿಯರಿಗೆ ಹೇಳ್ತಾರೆಪ್ಪ, ಗಂಗೆ ಪೂಜೆ ಮಾಡಬೇಕಲ್ಲ, ಎಲೆ ಅಡಕೆ ನೆನೆದಿದ ಕಳ್ಳಿ ನೆಲಗಡ್ಡೆ ಅಂತೀವಲ್ಲ, ಅವೆಲ್ಲವನ್ನ ಚಾಚು ಸಾಮಾನು ತಗೊಂಬರಿ ಅಂತ. ಮುಂದೆ ಎಷ್ಟಾಗುತ್ತದೆ ಸಿದ್ದಪ್ಪ, ಇನ್ನ ನೀರೇ ಬಿದ್ದಿಲ್ಲ ಗಂಗೆ ಚಾಚ. ಯಪ್ಪ
ನೀರು ಬರ್ತಾವು, ಗಂಗಾ ಮಾತೆಯನ್ನು ತರಿಸ್ತೀನಿ, ಮೊದಲು ಪೂಜೆ ಸಾಮಾನು ತಗೋರಿ ಬಂದಾಗ ನಿಮ್ಮಂಥವ್ರೆಲ್ಲ ಭಕ್ತರು ಸುಮ್ಮನೆ ಕುಂತಿರ್ಲೇ ತೊಂಬರು ಹಂಗೆ ದೇಶೋದ್ಧಾರ ಬೆಳೆದ್ರೆ ನಾವಂತ ಪೂಜೆ ಸಾಮಾನು ತರ್ಲಕ್ಕೇನಾಗ ತಿಳ್ಕೊಂಡು ಹಂಗ 4 ಜನ ಊರಾಗ ಹೋಗುದ್ರು. ಎಲ್ಲಾ ಪೂಜೆ ಸಾಮಾನು ತಗೊಂಡ್ರು. ತಾಯಂದ್ರಿಗೆ ಹೇಳಿದ್ರೇವಾ ಒಂದಿಷ್ಟು ಕಳ್ಳಿ ನೆನೆ ಆಯ್ತಂತೂ ಕಳ್ಳಿ ನೆನೆಹಾಕಿದ್ರು. ಹಂಗೆ ಒಂದು 5 ಹಳ್ಳ ತಗೊಂಡ್ರು. ಆ ಗಂಗಿ ಚಾಚೆ ಏನೇನು ಮಾಡಬೇಕಂದು ಗಂಗಿಯನ್ನು ನೆನೀತಾರೆ. ಅವಾಗ ಸಿದ್ಧಲಿಂಗ ಮಹಾರಾಜರು ಹೇಳ್ತಾರೆ, ಊರಿನ ಹಿರಿಯರೆಲ್ಲ ಕೂಡಿರ್ತಾರೆ, ಸುತ್ತಮುತ್ತಲು ಜನ ಎಲ್ಲ ಬಂದಿರ್ತದೆ. ಯಾಕಂದ್ರೆ ಮೊದಲೇ ಜಾತ್ರೆ, ರಥ ಇರ್ತಕ್ಕಂಥ ತೇರು ಇರ್ತಕ್ಕಂಥ ಸಮಯ, ಲಕ್ಷಾಂತರ ಸಾವಿರಾರು ಜನ ಇತ್ತು. ಇದು ದೇಸಾಯಿಯವರಿಗೆ ಮತ್ತು ಸಿದ್ದಪ್ಪ ಮಹಾರಾಜರಿಗೆ ವಾದವನ್ನು ನಡೆಯಿತು. ಯಾರು ಗೆದ್ದರೆ ಯಾರು ಸೋತರ್ತಕ್ಕಂಥ ಆತುರತೆ ಅಂತಕ್ಕಂಥದ್ದು ಎಲ್ಲಾ ಭಕ್ತರಲ್ಲಿ ಆಗ್ತಿತ್ತು. ಆದ್ರೆ ತೇರು ಸಿಕ್ಕಿದ್ವಿ ನೋಡಿ ದೊಡ್ಡ ಶಕ್ತಿ ಆಗ್ತಕ್ಕಂಥ ಭಯಭಕ್ತಿ ಜನರು ಅವ್ರ ಮೇಲೆ ಇತ್ತು. ಆ ಸಂದರ್ಭದೊಳಗೆ ಬರ್ತಾರೆ, ಗಂಗೆ ಪೂಜೆ ಮಾಡಿ ಇನ್ನು ಪ್ಯಾಟೂಣಿಗೆ ಏರೋದ್ರೊಳಗೆ ಊರಿನ ಹಿರಿಯರನ್ನ ಕರೆಸಿ, ಏಪ್ಪ ಇಲ್ಲೊಂದು ಗುದ್ದಲಿ ಹಾಕಿರು ಅಂತ ಹೇಳ್ತಾರ. ಅವಾಗ ಸಿದ್ದಪ್ಪ ಮಹಾರಾಜರಲ್ಲಿ ಜಾಗವನ್ನು ಮಾರ್ಕ್ ಮಾಡಿ ತನ್ನ ಜೋಳಿಗೆಯಾಗಿರ್ತಕ್ಕಂಥ ಭಸ್ಮನ ತೆಗೆದುಕೊಂಡು ಅಲ್ಲಿ ಭಸ್ಮನ ಬೆಳಿತಾರೆ. ಇಲ್ಲಿ ನೀನು ಗುದ್ಲಿ ಹಾಕಪ್ಪ ಅಂತ ಕೇಳಿದಾಗ ಊರಿನ ಹಿರಿಯರು ಬಂದು ಅಲ್ಲಿ ಗುದ್ಲಿ ಹಾಕ್ತಾರೆ. ಹ್ಯಾಂಗ ಗುದ್ಲಿ ಹಾಕ್ತಾರ ಹಂಗ ನೀರಿನ ಬುಗ್ಗೆಯನ್ನ ಎದ್ದು ಬಿಡ್ತಾರೆ. ಅವಾಗ ದೇಸಾಯಿಯವರು ಅಲ್ಲೇ ಭೂಮಿ ಮೇಲೆ ನಿಂತಿರ್ತಾರೆ. ಕುತ್ಕೊಂಡೆಪ್ಪ ಸಿದ್ದಪ್ಪ, ನನ್ನಿಂದ ಸರ್ವತಾ ತಪ್ಪಾಯ್ತಪ್ಪ. ನೀನು ಹಂತಿಂತ ಸಾಧು ಅಲ್ಲ, ಹಂತಿಂತ ಶರಣನಲ್ಲ, ನೀನು ಸಾಕ್ಷಾತ್ ಸಿದ್ಧ ಪುರುಷನಿದ್ದಿ. ತಂದೆ, ನನ್ನಿಂದ ಸರ್ವತಾ ತಪ್ಪಾಯಿತು, ನಾನು ಏನು ಮಾಡಲಿ ಅಂತ ಕೇಳಿದಾಗ, ಇಪ್ಪ ನೀ ಏನು ಮಾಡಬೇಡ, ಆ ಸಂಗನ ಬಸುವ ಟೇರೇನೈತಲ್ಲ ಅದು ಕಬ್ಬಣದ ಟೇರನ್ನು ಮಾರ್ಕಿಸಿ ಹೇಳಿ ನೀನು ಅಂತ ತಿಳ್ಕೊಂಡು ಸಿದ್ದಪ್ಪ ಮಹಾರಾಜರು ಕಲ್ಲೂರು ದೇಶ ಅವ್ರಿಗೆ ಹೇಳ್ತಾರೆ, ಆ ಸಂಗನ ಬಸವೇಶ್ವರ ಟೇರು ಕಬ್ಬಣದ ಟೇರನ್ನ ಕಲ್ಲೂರು ದೇಸಾಯಿ ಅವರು ಮಾಡಿ ನೆರವೇರಿಸ್ತಾರೆ. ಇವತ್ತಿನವರಿಗೆ ಕೂಡ ಅದನ್ನು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಹೇಳಿತಾ ಇರ್ತಾರೆ. ಅದಕ್ಕಾಗಿ ಸಿದ್ಧಲಿಂಗ ಮಹಾರಾಜರ ಚರಿತ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ ಆಗ್ತಿರ್ತದೆ. ಅದೇ ರೀತಿ ಒಳಗ ಇನ್ನು ಕಕ್ಕಳೆ ಮೇಲಿಗೆ ಹೋಗಬೇಕು ಅಂತ ತಿಳ್ಕೊಂಡು ಕಕ್ಕಳೆ ಮೇಲಿ ಒಳಗ 63 ಮಂಟಪದ ಜಾತ್ರೆ ಮಾಡಬೇಕಂತ ತಿಳ್ಕೊಂಡು ಎಲ್ಲಾ ಭಕ್ತ ಸಾಗರನ ಕರೆಸಿ, ಇಪ್ಪ ಈ ಸಲ 63 ಮಂಟಪದ ಒಂದು ಜಾತ್ರೆಯನ್ನ ಮಾಡೋಣ, ಬಹಳ ಅದ್ಭುತವಾಗಿರ್ತಕ್ಕಂಥ ಜಾತ್ರೆಯನ್ನ ಮಾಡೋಣ. ಅದಕ್ಕೆ ನೀವೆಲ್ಲರೂ ಅದಕ್ಕೆ ಏನೇನು ಸಹಾಯ ಸಹಕಾರ ಬೇಕು ಜಾತ್ರೆ ಒಳಗೆ ಎಲ್ಲರೂ ಮಾಡ್ರಿ ಅಂತ ತಿಳ್ಕೊಂಡು ಹ್ಯಾಂಗ ಕಮಿಟಿಯವರೆಲ್ಲ ಕೂಡ್ಕೊಂಡು ಊರಿನ ಹಿರಿಯರಿಗೆ ಕರೆಸಿ ಜಾತ್ರೆ ಮಾಡಬೇಕಿದ್ರೆ ಈ ವರ್ಷ ಇಷ್ಟು ದಿನ ಮಾಡೋಣ, ಇಷ್ಟು ದಿನ ಪ್ರವಚನ ಹಚ್ಚೋನು, ಇಷ್ಟು ದಾಸೋಗ ನಡೆಸೋನು ಅಂತ ತಿಳ್ಕೊಂಡು ಯಾವ ರೀತಿ ಎಲ್ಲರನ್ನ ಕೇಳ್ಕೊಂಡು ಈ ಸಲ ಮೆರವಣಿಗೆ ಯಾವತ್ತು ತರಿಸೋನು, ಪುರಾಂತರ ಎಷ್ಟು ಮಂದಿ ತರಿಸೋನು, ಗೊಂಬೆ ಕುಂಟೆ ಎಷ್ಟು ತರಿಸೋನು, ಆಟ ನಾಟಕ ಜಾತ್ರೆ ಗೇತ್ರೆ ಏನಾದ್ರೂ ಮಾಡೋದಿತ್ತಂದ್ರೆ ಊರನ್ನವ್ರಿಗೆ ಹೆಂಗ್ ಕೇಳ್ತಾರಲ್ಲ ಅಲ್ಲಿ ಕಕ್ಕಳ ಮೇಲೆ ಒಳಗೆ ಯಾಕಂತ ಕೇಳಿದ್ರೆ ಸಿದ್ದಪ್ಪ ಮಹಾರಾಜರು ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಅನ್ನದ ಕೊರತೆ, ನೀರಿನ ಕೊರತೆ ಉದ್ಭವವಾಗಿತ್ತು. ಆ ಸಂದರ್ಭದೊಳಗೆ ಸಿದ್ಧಲಿಂಗ ಮಹಾಶಿವಗಳು ಏನ್ ಮಾಡಿದ್ರು ಕೇಳಿದ್ರೆ 63 ಮಂಟಪ ಜಾತ್ರೆಯನ್ನ ಮಾಡೋಣ, ಎಲ್ಲರಿಗೂ ಅನ್ನ ನೀರಿನ ಕೊರತೆ ನೀಗದ ಹಾಗೆ ಆ ಭಾಗದ ಜನ ಆನಂದವಾಗಿ ಸುಖವಾಗಿರ್ಲಿ ಅಂತ ತಿಳ್ಕೊಂಡು 63 ಮಂಟಪ ಜಾತ್ರೆಯನ್ನು ಮಾಡ್ತಿರ್ತಾರೆ. ಎಲ್ಲಾರು ಭಕ್ತರು ಕೊಟ್ಟಿರ್ತಾರೆ. ಆ ಸಮಯದೊಳಗೆ ಸ್ವಲ್ಪ ದುಡ್ಡು ಕಡಿಮೆ ಬೀಳ್ತಾವ. ಅವಾಗ ಏನು ಮಾಡ್ತಾರೆ ಅಂದ್ರೆ ಯಾವ ಬಿಜಾಪುರ ಸಿಂದಗಿ ತಾಲೂಕಿನ ಮೂರುಟಿಗಿ ಗ್ರಾಮದೊಳಗೆ ಅಲ್ಲಿ ದೊಡ್ಡ ಸಾಹುಕಾರನ ಬಳಿ 1,000 ರೂಪಾಯಿ ಸಾಲ ತಗೊಂಡು ಬರ್ತಾರೆ. ಯಾರು? ಸಿದ್ಧಲಿಂಗ ಮಹಾರಾಜ್ 1,000 ರೂಪಾಯಿ ಸಾಲ ತಗೊಂಡು ಬರ್ತಾರೆ. ನೋಡಪ್ಪ ಈ ಜಾತ್ರೆ ಮುಗಿಲೇ ಸಾಹುಕಾರ, ಈ ಜಾತ್ರೆ ಮುಗಿಯಾನ ನಿನ್ನ ದುಡ್ಡು ವಾಪಸ್ ಕೊಡ್ತೀನಿ. ಯಾಕಂದ್ರೆ ಭಕ್ತರು ಕೊಡ್ತಾರೆ, ಯಾವ್ದು ಜಾತ್ರೆ ಮಾಡಿದಾರೆ ಉಳಿದು ಅಂದ್ರೆ ಅವನ್ನು ಕೊಡೋನು ಅಂತ ತಿಳ್ಕೊಂಡು ಎಷ್ಟು 1,000 ರೂಪಾಯಿ ಸಾಲವನ್ನ ಯಾರು ತಗೊಂಡು ಬರ್ತಾರೆ? ಸಿದ್ಧಲಿಂಗ ಮಹಾಶಿವಗಳು ಮೂರುಟಿಗೆ ಸಾಹುಕಾರನ ಬಳಿ 1,000 ರೂಪಾಯಿ ಸಾಲವನ್ನ ತೆಗೆದುಕೊಂಡು ಬರ್ತಾರೆ. ಬಂದು ಒಳ್ಳೆಯ ಜಾತ್ರೆ ಎಲ್ಲ ಆನಂದವಾಗಿ ಹೋಯ್ತು. ಅನ್ನದಾಸೋಗ ಇಟ್ಟಿದ್ರು, ಎಲ್ಲಾ ಭಕ್ತರು ಕಾಣಿಕೆ ಕೊಟ್ಟಿದ್ರು, ಉದಾಸೋಗ ಇಟ್ಟಿದ್ರು, ಎಲ್ಲಾ ಜನ ಉಂಟು ತಿಂದು ಎಲ್ಲ ಆಯ್ತು. ಅವಾಗ ನೀರಿನ ಕೊರತೆ ಬಹಳ ಆಗಿತ್ತು. ಅವಾಗ ಸಿದ್ದಪ್ಪ ಮಹಾರಾಜರಿಗೆ ಕೂಡಿರ್ತಕ್ಕಂಥ ಭಕ್ತರು ಹೇಳಿದ್ರೆಪ್ಪ ನಮ್ ಕಡೆ ಸ್ವಲ್ಪ ನೀರಿನ ಸಮಸ್ಯೆ ಬಹಳ ಆಗಿದೆ, ಜನ ಎಲ್ಲ ನೀರಂತಾರೆ, ದನ ಕರ್ಕೊಳ್ಳಿ ಬಹಳ ತೊಂದರೆ ಆಗಿದೆ, ಯಪ್ಪ ನಮ್ಮ ನೀರಿನ ವ್ಯವಸ್ಥೆ ಒಂದು ಮಾಡತಂದೆ ಅಂತ ತಿಳ್ಕೊಂಡು ಯಾವ ಸಿದ್ಧಲಿಂಗ ಮಹಾರಾಜರಿಗೆ ಕಕ್ಕಳ ಮೇಲೆ ಎಲ್ಲಾ ಗುರು ಹಿರಿಯರು ಆ ಜಾತ್ರೆ ಬಂದಿರತಕ್ಕಂಥ ಸಮಸ್ತ ಭಕ್ತ ಮಂಡಳಿ ಸಿದ್ದಪ್ಪನ ಪಾದಕ್ಕೆ ಅಣೆ ಹೊಡೆದು ಕೇಳಿದಾಗ ಸಿದ್ಧಲಿಂಗ ಮಹಾರಾಜ್ ಹೇಳ್ತಾರ, ಯಪ್ಪ 12ನೇ ಶತಮಾನದೊಳಗ 63 ಮಂದಿ ಶರಣರು ನಿಮ್ಮ ಊರಿಗೆ ಬಂದು ಹೋಗ್ಯಾರ.
12ನೇ ಶತಮಾನದೊಳಗೆ 63 ಮಂದಿ ಶರಣರು ನಿಮ್ಮ ಊರಿಗೆ ಹೋಗ್ಯಾರ. ನಿಮ್ಮ ಊರಿನ ಕಕ್ಕಳೆ ಮೇಲೆ ಕೃತಿ ನಾಡಿನ ತುಂಬಾ ಹರಡಬೇಕಾಗ್ಯದ. ಅವಾಗೇ 12ನೇ ಶತಮಾನದೊಳಗೆ ಡೋರ ತಕ್ಕೆ ಅಂತಕ್ಕಂಥ ಶರಣ ನಿಮ್ಮ ಊರಿಗೆ ನೆಲೆಸಿದಾನ. ಅಲ್ಲಿ ಡಬ್ಬುಗಳಿ ಏನಾಯ್ತಲ್ಲ, ಆ ಡಬ್ಬುಗಳಿ ಒಳಗೆ ಕಕ್ಕಳ ಮೇಲೆ ಎಲ್ಲಿ ಕಕ್ಕಯ್ಯನ ಹೊಂಡ ಅಂತ ಐತಿ. ಇದೆಲ್ಲ ಕಳ್ಳಿ ಎದ್ದದ. ಆ ಕಳ್ಳಿಯನ್ನ ಕಳೆದು ಅಲ್ಲಿ ಸ್ವಲ್ಪ ಹೊಂಡ ತೆಗಿರಪ್ಪ, ಈ ಕಕ್ಕಳೆ ಮೇಲಿಗೆ ಈ ಸೂರ್ಯಚಂದ್ರ ಇರುವವರೆಗೂ ನೀರಿನ ಕೊರತೆ ಆಗುದಿಲ್ಲ ಅಂತ ತಿಳ್ಕೊಂಡು ಸಿದ್ಧಲಿಂಗ ಮಹಾಸ್ವಾಮಿಗಳು ಆಶೀರ್ವಾದವನ್ನು ಮಾಡ್ತಾರೆ. ಅವಾಗ ಡೋರ ಕಕ್ಕಯ್ಯನ ನೆನೆಸಿರ್ತಕ್ಕಂಥ ಊರ ಕಕ್ಕಳೆ ಮೇಲೆ ಒಂದಿದೆ ಹೆಸರಕ್ಕೆ ಕಕ್ಕಳೆ ಮೇಲೆ ಅಂತ ನಾಮಕರಣ ಆಗಿದೆ. 12ನೇ ಶತಮಾನದೊಳಗೆ ಅಲ್ಲಿ ನೀರಿನ ಹೊಂಡವನ್ನ ಕಕ್ಕಯ್ಯನ ತೆಗೆದಿರ್ತಕ್ಕಂಥದ್ದು. ಅದರ ಮೇಲೆ ಡಬ್ಬುಗಳ್ಳಿ ನಿಲ್ಲಿದ್ರಿಂದ ಅದನ್ನ ಕಳ್ಳಿಯನ್ನು ತೆಗಿರಪ್ಪ, ಅಲ್ಲಿ ಹೊಂಡವನ್ನು ತೆರೆದು ಸಾಕಷ್ಟು ನೀರಾಗ್ತಾ ತಿಳ್ಕೊಂಡು ಸಿದ್ಧಲಿಂಗ ಮಹಾರಾಜರು ಹೇಳಿದಾಗ ಇವತ್ತಿನವರಿಗೆ ಅಲ್ಲಿ ನೀರಿನ ಕೊರತೆ ಬರ ಬಂದಿಲ್ಲ. ಅಷ್ಟೆಲ್ಲ ಸುಖ ಸಮೃದ್ಧಿ ಏನು ಕೇಳಿದ್ರೆ ಕಕ್ಕಳೆ ಮೇಲೆ ಒಳಗೆ ಆಯ್ತು. ಹಿಂಗೆಲ್ಲ ಜಾತಿ ಮುಗಿದು ಒಂದು 5-6 ತಿಂಗಳಾಯ್ತು. ಸಾವುಕಾರ ರೊಕ್ಕ ತರಕಾಯ್ತು. ಆಳ ಮನೆಗೆ ಹೇಳ್ದ, 63 ಮಂಟಪದ ಜಾತ್ರೆ ಮಾಡ್ತೀನಿ ಅಂತೇಳಿ ಸಿದ್ದಪ್ಪ 1,000 ರೂಪಾಯಿ ಸಾಲ ವೇದಾನ. ಜಾತ್ರೆ ಆಗನ ಕೊಡ್ತೀನಿ ಅಂತ ಹೇಳ, ಇನ್ನೂ ಕೊಟ್ಟಿಲ್ಲ, ನೀನು ಹೋಗಿ ಆ ರೊಕ್ಕ ಇಸ್ಕೊಂಡಪ್ಪ ಅಂತೇಳಿ ಆಳ ಮಗನಿಗೆ ಕೊಟ್ಟ ಕಳಿಸದ. ಕಕ್ಕಳಿ ಮೇಲೆ ಒಳಗೆ ಸಿದ್ಧಲಿಂಗ ಮಹಾಸ್ವಾಮಿಗಳಿದ್ರು. ಪಾರ್ಪ ಯಾಕೆ ಬಂದೆ ಅಂತ ಕೇಳಿದಾಗ, ನಮ್ಮ ಸಾವುಕಾರರು ನಿಮ್ಗೆ ರೊಕ್ಕ ಕೊಡು ಅಂದಾರ. 1000 ರೂಪಾಯಿ ಸಾಲ ತಂದಿರಂತ, ಆ ಸಾಲದ ರೊಕ್ಕ ಕೊಡು ಅಂದಾಗ ಆಯ್ತಪ್ಪ ಕೊಡ್ತೇನೆ, ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ. ಯಾಕಂದ್ರೆ ಎಲ್ಲ ಜಾತ್ರೆ ಮಾಡ್ತೇವೆ, 63 ಮಂಟಪದ ಜಾತ್ರೆ ಮಾಡಿ ದಾಸವನ್ನೆಲ್ಲ ಮಾಡೋದ್ರೊಳಗೆ ಏನೋ ಜನ ಭಕ್ತರು ಕೊಡ್ತಾರ ಮಾಡ್ತಾರ ಅಂತ ಇದು ಮಾಡಿದೆವು. ಆದ್ರೆ ಏನಾಯ್ತು ಅಂತ ಕೇಳಿದ್ರೆ ಸ್ವಲ್ಪ ಇನ್ನೂ ಜನ ಕಡಿಮೆ ಬಿದ್ದದ, ಅದಕ್ಕೆ ಇನ್ನ ನಿನಗೆ ಕೊಡ್ತೀನಿ, ಇನ್ನೊಂದು 2 ದಿವಸ ಹೋಗ್ಲಿ ಅಂತ ತಿಳ್ಕೊಂಡು ಆಳ ಮಗನಿಗೆ ಸಿದ್ಧಲಿಂಗ ಮಹಾರಾಜನ ಕೇಳಿ ಕಳಿಸೋದು. ಹೀಗೆ ಕಳಿಸಿದ್ರೆ ಮತ್ತೊಂದು ತಿಂಗಳಪ್ಪ ಹೋಯ್ತಾ. ಹಿಂಗಾದ್ರೆ ಆಳ ಮಗನಿಗೆ ಹೇಳಿದ್ರು ಕಳ್ಸಿದ್ರೆ ಅವ್ನು ಕೊಡಂಗ್ ಕಾಣಿಸಂಗಿಲ್ಲ, ನಾನೇ ಹೋಗ್ತೀನಿ ಅನ್ನೋ ಸಾವುಕಾರ ಅಂದ ಕುದುರೆ ಜಡಿಗಡಿ ರೆಡಿ ಮಾಡ್ಲಕತ್ತಿದ್ದ. ತಾಯಿ ಕೇಳಿದ್ರು, ಯಪ್ಪ ಎಲ್ಲಿಗೆ ಹೊಂಟೇವ? ಕಕ್ಕಳ ಮೇಲೆ ಸಿದ್ದಪ್ಪ 63 ಮಂಟಪನ ಜಾತ್ರೆ ಮಾಡ್ತೀನಿ ಅಂತ ತಿಳ್ಕೊಂಡು 1,000 ರೂಪಾಯಿ ಸಾಲ ವೇದಾನ. ಆಳ ಮಗನಿಗೆ 1 ಅಲ್ಲ 2 ಅಲ್ಲ 3 ಸಲ ಕಳಿಸಿನಿ, ಏನೋ ಕೊಡ್ತೀನಿ ಅಂತ ಕೇಳೋಣ, ಇನ್ನೂ ಕೊಡಾಕ್ತಾ ಇರಲ್ಲ, ರೊಕ್ಕ ವಸೂಲು ಮಾಡಕ್ ಹೊಂಟೀನಿ. ಯಪ್ಪ ಅದು ಮಠಕ್ಕೆ ಕೊಟ್ಟಿದ್ದು, ಅದಕ್ಕೆ ಸಾಲ ಅಂತ ಯಾಕೆ ತಿಳ್ಕೊತಿ? ಅವ ಸಾಧು ಅದನ, ಸಂತ ಅದನ, ಶರಣ ಅದನ, ಜಾತ್ರೆಗೆ ಹಾಕ್ಯಾನ, ಮಠಕ್ಕೆ ಹಾಕ್ಯಾನ, ಹೋಲಿ ಬಿಡು, ಅದಕ್ಕೆ ಕೇಳ್ಬೇಡ. ಯಾಕ ನನಗೆ ಸಾಲ ಅಂತೇಳಿ ತೆಗೆದುಕೊಂಡು ಹೋಗ್ಯಾನಲ್ಲ ಅಂತ ತಿಳ್ಕೊಂಡು ಸಾವುಕಾರ ತಾನ. ಆ ಸಾವುಕಾರನ ತಾಯಿ ಹೇಳ್ತಾಳ, ಯಪ್ಪ ಹಂಗ ತಗೋಬೇಡ, ಮಠ ಕೊಟ್ಟಿರ್ತಕ್ಕ. ಅದಕ್ಕೆ ಹೇಳ್ತಾರಲ್ಲ ಹಿರಿಯರು, ಪಾಪಿಯ ದುಡ್ಡ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದಿಲ್ಲ. ಪುಣ್ಯದ ದುಡ್ಡು ಮಾತ್ರ ದೇವಸ್ಥಾನ ಕಡಿತ ನೋಡಿರ್ಬೇಕಾರೆ ನಾವು ಯಾವ್ದಾರ ಕಿಶೆ ಕತ್ತರಿಸಿ ಲೇಲ್ರ ದಾಸೋಹ ನಡೆಸ್ನ ನಾವು ತೋಳಗಿಲ್ಲ ದಿಗಂಬರಿ. ನಮ್ಮ ರೋಮ ದುಡಿದಿರ್ತಕ್ಕಂಥ ಬೆವರಿನ ಹನಿಯ ಒಂದು ದುಡ್ಡು ಇತ್ತು ಅಂತ ಕೇಳಿದ್ರೆ, ಆ ದುಡ್ಡು ಎಲ್ಲಿ ಇರ್ತದೆ ಅಂತ ಕೇಳಿದ್ರೆ ಅದು ದಿಗಂಬರೇಶ್ವರ ಪ್ರಸಾದಕ್ಕೆ ಸಂತರ್ಪಣೆ ಆಗ್ತದೆ. ಸಾಕ್ಷಾತ್ ಅನ್ನಪೂರ್ಣ ಈಶ್ವರ ಅವನ ಮನೆಯೊಳಗೆ ನೆಲೆಸ್ತಾರೆ. ಯಾಕೆ ಈ ಮಾತು ನೆನಪು ಬರ್ತದೆ ಅಂತ ಕೇಳಿದ್ರೆ, ಕಾಶಿಗೆ ಹೋಗಬೇಕಾದ್ರೆ ತಾಯಿ ಮಾತು ಯಾವಾಗಲೂ ಬೇರೆ ಬರ್ತಿದ್ದು ನೋಡ್ಕೊಂಡು ನೀವು. ಯಾಕಂತ ಕೇಳಿದ್ರೆ ಕಾಶಿಗೆ ಹೋಗ್ಬೇಕಾದ್ರೆ ಗಂಡ ಹೆಂಡತಿ ಹೊಂಟಿದ್ರು, ಜೊತೆಗೆ ತಾಯಿ ಜೊತೆ ವಯಸ್ಸೈತೆ ಅವ್ರಿಗೆ ಕರ್ಕೊಂಡು ಹೊಂಟಿದ್ರು. ತಾಯಿ ತಂದೆ ನಡ್ಕೋತಕೊಂಡು ಹೊಂಟಿದ್ದ, ಹೆಂಡತಿಗೆ ಮ್ಯಾಲ ಕುಂದಿರ್ಕೊಂಡು ಹೊಂಟಿದ್ದೀನಿ. ಕಾಲು ಮುಸುಲು ಕಟ್ಟಿದ್ವಲ್ರಿ ಹೆಂಡತಿಗೆ, ಹೊಸದಾಗಿ ಬಂದಳು, ಕೆಲವರು ಚೆನ್ನದ ಗೊಂಬೆ ಇದ್ದಂಗಿದ್ದಳು, ಹೆಂಗೆ ನಡೆಸಬೇಕು ಅಂತ ತಿಳ್ಕೊಂಡು ಹೆಂಡತಿಗೆ ಮೇಲೆ ಎಗದ ಮೇಲೆ ಕುಂದಿರ್ಸ್ಕೊಂಡು ಹೊಂಟಿದ್ದ. ತಾಯಿ ತಂದೆ ನಡ್ಕೋತ ಹೊಂಟಿದ್ರು. ಎಲ್ಲಿಗೆ ಕಾಶಿಗೆ ಹೋಗಬೇಕು, ಈಶ್ವರನ ದರ್ಶನ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಹೊಂಟಾಗ ಅಲ್ಲೊಬ್ಬ ಚಮಗ ಪಾದರಕ್ಷೆ ತಯಾರು ಮಾಡ್ತಿರ್ತಾರೆ. ಅವ ಇದೆಯಪ್ಪ ಎಲ್ಲಿಗೆ ಹೊಂಟ್ರಿಪ್ಪ ಅಂತ ಕೇಳ್ದ. ಕಾಶಿ ಈಶ್ವರನ ದರ್ಶನಕ್ಕೆ ಹೊಂಟೀನಿ ಅಂತ ಕೇಳ್ದ. ಇಪ್ಪ ಇಲ್ಲಿ ನಡ್ಕೊತ ತಗೋರವ್ರು ಮ್ಯಾಲ ಕೂತವ್ರು ಯಾರು ಅಂದ. ಸುಮ್ಮನೆ ಕುಂದಿರ್ತ ಕೇಳವ್ರು ಎಲ್ಲವರು. ಮ್ಯಾಲ ಕೂತಕ್ಕೆ ನನ್ನ ಧರ್ಮ ಪತ್ನಿ ನನ್ನ ಹೇಳ್ತಿದ್ದಾಳ, ನಮ್ಮವ್ವ ನಮ್ಮಪ್ಪ ನಡ್ಕೋತ ಹೊಂಟಾರ. ಇಪ್ಪ ಭಾಳ ಚಲೋ ಐತ್ರಿ ಅಂತ. ಯಾಕೆ ಏನ್ರಿ ಅಂತ ಬೈತಾರೆ ಹೊಡಿತಾರೆ, ಯಾಕೆ ನಮಗ್ ಅದು ಹೆರಣೆ ಅಂತ ಮನಸ್ಸು ಕೂತ. ಯಪ್ಪ ಕಾಶಿಗೆ ಹೋದ್ರೆ ನನ್ನೊಂದು 2 ದುಡ್ಡು ಬೈದು. ಅವ ಪಾದರಕ್ಷೆ ತಯಾರು ಮಾಡತಕ್ಕಂಥ ದುಡ್ಡು ಬಳಗ ದುಡ್ಡು 2 ದುಡ್ಡು ಇದ್ದು, ನನ್ನೊಂದು ದುಡ್ಡು ಆ ಈಶ್ವರನಕ್ಕೆಲ್ಲ ಬೈದು ಹಾಕ್ರಿಪ್ಪ ಅಂತ ತಿಳ್ಕೊಂಡು ಆಯ್ತು ಅಂತ ತಿಳ್ಕೊಂಡು ಅವ ತಗೊಂಡು ಹೋದ. ಹೋಗಿ ಕಾಶಿ ದರ್ಶನ ಗಿರ್ಶನ ಎಲ್ಲ ಮಾಡಿ ಬಂದ.
ಅರ್ಧ ದಾರಿಗೆ ಬಂದು ನೆನಪಕ್ಕೆ ಆ ಸಮಗಾರ ದುಡ್ಡು ಕೊಟ್ಟಿದ್ದೆ ಆ ದುಡ್ಡ ಒಯ್ದನ ಈಶ್ವರನ ಇದಕ್ಕೆ ಹಾಕಲಿಲ್ಲಲ್ಲ, ಹೆಂಗ್ ಮಾಡಬೇಕು ಅಂತ ವಿಚಾರ ಮಾಡ್ದ. ಅವಾಗ ಅವ ವಿಚಾರ ಮಾಡ್ದ, ಖರೆ ಈ ದುಡ್ಡು ಅಲ್ಲಿ ಹಾಕಿನಂತ ಹೇಳಿದ್ರ ಅವನಿಗೆ ಏನು ಗೊತ್ತಿಲ್ಲ, ಇಲ್ಲಿದೆ ಹೊರದ್ರಾಯ್ತು. ಅರ್ಧ ದಾರಿ ವಾಪಸ್ ಬಂದಿದ್ದ ದರ್ಶನ ತಗೊಂಡು. ಅವಾಗ ನೆನಪು ಬಂದು ಅವ ಸಮಗಾರ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ತೆಗೆದುಕೊಂಡು, ಈಶ್ವರ ನೀನು ದುಡ್ಡು ಕೊಟ್ಟಿದ್ದಪ್ಪ, ಗಲ್ಲಕ್ಕೆ ಹಾಕ್ಲಿಲ್ಲ, ತಗೋ ಒಂದು ದುಡ್ಡು ಅಂತ ಹಿಂಗೆ ಹೋಗದ ಸಾಕ್ಷಾತ್ ಕಾಶಿ ಈಶ್ವರ ಬಂದು ಭವಿಷ್ಯನ ಮಾಡಿ ಆ ದುಡ್ಡನ್ನು ಸಾಕ್ಷಾತ್ ಈಶ್ವರನ ಬಂದು ಕಾಶಿ ದುಡ್ಡನ್ನು ತಗೋತಾನೆ. ಇವ ಅಂದ, ನಾ ಅಲ್ಲಿ ತನ ಇಲ್ಲಿದಿಂದ ಕಾಶಿ ತನಕ ನಡ್ಕೋತ 6 ತಿಂಗಳಗಟ್ಲೆ ಬಂದೇನೆ, ಭಗವಂತ ನನಗೆ ದರ್ಶನ ಕೊಡ್ಲಿಲ್ಲ, ಅವನು ದುಡ್ಡು ಇಲ್ಲಿದೆ ಹೋಗವಾಗ ನೀನ್ ದರ್ಶನ ಕೊಟ್ಟಿಲ್ಲ ಅಂದಾಗ, ಏ ಪಾಪಿ, ಅವನ ದುಡ್ಡಿಗಾಗಿ ನಿನಗೂ ನಾ ದರ್ಶನ ಆಯ್ತು, ನಿನಗೂ ದರ್ಶನ ಆಗ್ತಿತ್ತಲ್ಲ. ಇದು ಹರಳೆಯ ತನ್ನ ರೋಮ ದುಡ್ಡಿರ್ತಕ್ಕಂಥ ಬೆವರಿನ ಹನಿ ದುಡ್ಡ ನನ್ನ ಮುಟ್ಲಿ ಅಂತ ನಿನ್ನಂತ ಪಾಪಿ ಕೈಯ ಕೊಟ್ಟಿದ್ದ. ಆದ್ರೆ ನೀನು ನಿನ್ನ ಪಾರಿ ನಿನ್ನ ಹೆಂಡತಿ ಗುಂಗುದಾಗ ನೀ ಹಂಗೆ ಬಂದಿದ್ದಿ. ಆದ್ರೆ ಅವನ ದುಡ್ಡ ಎಷ್ಟು ಭಕ್ತಿಯಿಂದ ಕೊಟ್ಟಿದ್ದ ಅಂತ ಕೇಳಿದ್ರೆ, ಆ ಭಕ್ತಿಗಾಗಿ ಅವನ ಸೇವಕಾಗಿ ನಾ ಬಂದು ತಗೋಬೇಕಾಯ್ತು ಅಲ್ಲಿಂದ ಇಲ್ಲಿಗೆ ಅಂದಾಗ, ಅವನಿಂದ ನಿನಗೆ ದರ್ಶನ ಆಗ್ಯದ, ಹೋಗ್ನಿ ಅಂದಾಗ ಬಂದ ಯಪ್ಪ ಅಂತ ಅವಾಗ ಜ್ಞಾನೋದಯ ಇರ್ತವೆ. ಭಕ್ತಿಯಿಂದ ಕೊಟ್ಟೆವು ಅಂತ ಕೇಳಿದ್ರೆ, ಭಗವಂತ ಮೇಲೆ ದೃಢ ನಿರ್ಧಾರ ಇಟ್ಟೇವು ಅಂತಂದ್ರೆ, ಭಗವಂತ ಏನಂದ್ರೆ ನಾವು ಎಲ್ಲಿ ಕೈ ಮಾಡಿ ಕರಿತೀವಿ ಅಲ್ಲಿ ನಮಗೆ ಭಗವಂತ ಬರ್ತಾನೆ ಅಂತಕ್ಕಂಥದ್ದು. ಅದಕ್ಕಾಗಿ ಇವ ಏನ್ ಹೇಳಿದ್ರೆ, ತಾಯಿ ಹೇಳ್ತಾಳೆಪ್ಪ, ಬ್ಯಾಡೋ, ಸಿದ್ದಪ್ಪನ ಮಠ ಅದ, ಅಲ್ಲಿ ದಾಸೋಗಿದೆ, 63 ಮಂಟಪನ 12ನೇ ಶತಮಾನದಾಗೆ ಬಂದು ಇರ್ತಕ್ಕಂಥ ಶರಣರ ಜಾಗ, ಅದು ದೊಡ್ಡ ಸಿದ್ಧದನ. ಆ ಮಠಕ್ಕೆ ಆ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ದುಡ್ಡನ್ನೇ ಯಾಕೆ ವಾಪಸ್ ತಗೋತಿ, ತಗೋಬೇಡ ಅಂದ್ರು ಕೇಳಿಲ್ಲ. 1000 ರೂಪಾಯಿ ನಗರೆ, ಆವಿನ ಕಾಲ 1000 ರೂಪಾಯಿ ಅಂದ್ರೆ 100 ವರ್ಷಗಳಾಗೋಯ್ತು. ಸುಮಾರು 1000 ಅಂದ್ರೆ 10-20 ಲಕ್ಷ ಇರ್ಬೇಕು ಇವತ್ತಿನ ಕಾಲದ. ಇಷ್ಟೆಲ್ಲ ದುಡ್ಡು ಹ್ಯಾಂಗ್ ಬಿಡೋದು ಅಂತ ಹೇಳಿ ಹೋದ. ಹಂಗೆ ಕುದುರೆ ತಗೊಂಡು ಸೀದಾ ಕಕ್ಕಳ ಮೇಲಿಗೆ ಬಂದ. ಏ ಸಿದ್ದಪ್ಪ ಅಂತ, ಬರ್ರಿ ಸೌಕರ್ರು, ಬರ್ರಿಪ್ಪ ಕುಂದ್ರಿ ಅಂದ. ಕುಂದರೋದೆಲ್ಲ ನಿಂದರೋದೆಲ್ಲ ರೊಕ್ಕ ಕೊಡೋಣ ಮೊದಲ ಅಂದ. ಆಯ್ತಪ್ಪ ಕೊಡ್ತೀವಿ, ಆಯ್ತಪ್ಪ ಕೊಡ್ತೀವಿ ಅಂತ ಉದ್ರಿ ಇಲ್ಲ, ಉತ್ಸಾಹಪಡಲ್ಲ. ಸೀದಾ ನನ್ ರೊಕ್ಕ ಕೊಡು, ನಾ ಹೋಗ್ತೀನಿ, ಇಲ್ಲ ನಾ ಹೋಗೋದಿಲ್ಲ ಅಂದ. ಹೌದಪ್ಪ, ರೊಕ್ಕ ಕೊಡ್ಬೇಕ, ಬಾ ಕೂಡು, ವಿಶ್ರಾಂತಿ ತಗೋ, ನೀರು ಕುಡಿಯಪ್ಪ, ನೀನು ರೊಕ್ಕ ಕೊಡ್ತೀನಿ. ಕೂತಾ ನೀರಿಗೆ ಕುಡ್ದ, ನಡಿ ಸರ್ಕಾರ ಎಲ್ಲಿಗೆ, ಅಲ್ಲಿ ಊರು ಹೊರಗಡೆ ಒಂದು ದೇಗುಲ ಇದೆ. ಆ ದೇಗುಲದಾಗ ಒಬ್ಬರು ಶರಣ ಕೂತಾನ, ಅವೇನದ ರೊಕ್ಕ ಕೊಡ್ತಾನ, ತಗೊಂಡು ಹೋಗಕ್ಕೆ ನಡಿ ಅಂದ. ಆಯ್ತು ಅಂತ ಸಾವುಕಾರ ಕುದುರೆ ಮೇಲೆ ಸಿದ್ದಪ್ಪ ಮಾರದ್ರು ನಡ್ಕೋ ತಗೊಂಡಿದ್ರು. ಅಲ್ಲಿ ಹೋಗು ದೇವರನ್ನ ನೋಡ್ತಾರೆ, ಒಂದು ಚೀಲ ತಕ್ಕ ಹಾಯ್ಕೊಂಡು ಯಾರು ಕೂತಿರು, ಸಿದ್ದಪ್ಪ ಮಹಾರಾಜ. ಇಲ್ಲಿ ಅವ್ರ ಜೊತೆ ಸಿದ್ದಪ್ಪ ಮಹಾರಾಜ್ರೆ ಅದಾರ, ಅಲ್ಲಿ ದೇವರ ಕೂತಿರ್ತಕ್ಕಂಥ ಸಿದ್ದಪ್ಪ ಮಹಾರಾಜ್ರೆ ಅದಾರ. ಅವಾಗಂದ್ರು, ಬಾರಪ್ಪ ಸಕ್ಕರಪ್ಪ, ಎಷ್ಟು ಕೊಟ್ಟಿಯಪ್ಪ ದುಡ್ಡ? 1000 ಕೊಟ್ಟೀನಿ. 1000 ಕೊಟ್ಟಿಯ, ಬಾಯಿ ಚೀಲದ ಬಡ್ಡೆಗ ಅದಾವ, ತಗೋ ಅಂತ ಈಗ ತೊಡಿ ಮ್ಯಾಲ ತಗೋ. ನೀ ಬರೀ 1000 ರೂಪಾಯಿ ತಗೋಬೇಡ, 1 ವರ್ಷದ ಬಡ್ಡಿ ಗಂಟೆ ಏಟಾಗದ ಬಡ್ಡಿ ಸಮೇತ ತಗೋ ಅಂತ ತಿಳ್ಕೊಂಡು ತನ್ನ ತೊಡಿಯನ್ನು ಎತ್ತಿ ನಿಂತರು. ಚೀಲ ತಕ್ಕ ಬಿಡ್ಕೊಂಡು ಬಿಡಕ್ಕೆ ರೊಕ್ಕಿದ್ದು ನೋಡ್ತಾರ, ರೊಕ್ಕದ ರಾಶಿ. ಸಾವುಕಾರ ಗಾಬ್ರಿ ಅದ, ತನ್ನ ರೊಕ್ಕ ಎತ್ತದಾಗ ತಗೊಂಡ ಕುದುರೆ ಮೇಲೆ ಕೂತು ಊರಿಗೆ ಹೊಂಟಿದ್ದ. ಹೋಗೋದ್ರೊಳಗ ಮನೆ ಮುಂದೆ ಅಳೋದು ಕರೆಯೋದು ನಡೆದಿತ್ತು. ಮನೆ ಮುಂದೆ ಅಳೋದು ಕರೆಯೋದು ನಡೆದಿತ್ತು. ಗಾಬ್ರಿ ಅದ, ಊರ್ದಂಡೆ ಬರುವ ಧ್ವನಿ ಬರ್ತು. ಯಾಕೆ ಏನಾಗಿತ್ತು ಅಂದ್ರೆ, ಅದೇ ಹೇಗೆ ಹೊಸದಾಗಿ ಗರ್ಭವತಿ ಆಗಿದ್ರು, ಒಂದು 4-5 ತಿಂಗಳ ಗರ್ಭವತಿ ಆಗಿದ್ರು. ಆ ತಾಯಿದು ಹೊಟ್ಟೆ ಬಿದ್ದಿತ್ತು. ಅದೇ ತಾಯಿ 4-5 ಹೊಸದಾಗಿ ಬಂದಿರ್ತಕ್ಕಂಥ ತಾಯಿ ಗರ್ಭವತಿ ಆಗಿದ್ರು. ಆ ಹೊಟ್ಟೆ ಬಿದ್ದಿತ್ತು. ಎಂತ ಸಾವುಕಾರ ಇಂತ ಮಗ ಇದೇ ಹೊಸದಾಗಿ ಬಂದಿತ್ತು, ಗಂಡಸ ಮಗನೇ ಇತ್ತು, ಏನ್ ಮಾಡಿತ್ತು ಭಗವಂತ ಕೊಟ್ಟ, ಕಸ್ಕೊಂಡು ಹೋದ ಅಂತ ತಿಳ್ಕೊಂಡು ಹಳ್ಳ ಕತ್ತಿರು. ಬಂದ ಮನೆ ಮುಂದೆ ಬಂದ ನಿಂತ ತಾಯಿ ಎದ್ದು ಬಂದು ಅಂತ ಮಗನಿಗೆ ಕಪ್ಪಾಳಿಗೆ ಹೊಡೆದಳು. ಸಿಟ್ಟು ಬರ್ತದೆ, ಮಗನಿಗೆ ಕಪ್ಪಾಳಿಗೆ ಹೊಡೆದಳು. ಎಂತ ಶರಣವ, ಎಂತ ಸಿದ್ಧೆಯಿಂದ ಹುಚ್ಚಿ ಅವ್ರ ರೊಕ್ಕ ಹೋಗಿದ್ದಾನೆ, ನಿಂತು ತಗೊಂಡು ಬಂದಿ ಇಲ್ಲಿ ಭಗವಂತ ಕಸ್ಕೊಂಡು ಹೋಗ್ಬಿಟ್ಟು ನಿನ್ನ ಬಾರಿಗೆ ಅಂತ ನೋಡಿದ್ದೆ ಅಂತೇಳಿ ತಾಯಿ ಕಪಾಳಿಗೆ ಹೊಡೆದಳು. ತಪ್ಪಾಯ್ತವ ನಂದು ಅಂತೇಳಿ ವಾಪಸ್ ಕಕ್ಕಳ ಮೇಲೆ ಹೋಗ್ತಾನೆ. ಹೋಗಿ ಆ ಸಿದ್ಧಲಿಂಗ ಮಹಾರಾಜರ ಪಾದ ಮೇಲೆ ಬಿದ್ದು ಒದ್ದಾಡ್ತಾನೆ.
ಹೇಳ್ತಾನೆಪ್ಪ ತಂದೆ ನಂದು ತಪ್ಪಾಯ್ತು ಸರ್ವದ, ನನ್ನನ್ನು ಕಾಪಾಡು ತಂದೆ ಅಂತ ಕೇಳ್ತಾನೆ, ದುಃಖ ಪಡ್ತಾನೆ, ಅಳ್ತಾನೆ, ಪಾದ ಮೇಲೆ ಉಳ್ಳಾಡ್ತಾನೆ. ಯಪ್ಪ ನಂದು ನನಗಾಯ್ತು, ನಿಂದು ನಿನಗಾಯ್ತು ಅಂದ. ನೀ ನನಗೆ ಕೊಟ್ಟಿದ್ದಿ, ನೀ ತಗೊಂಡಿ, ನಾನು ನಿನಗೆ ಕೊಟ್ಟಿದ್ದ, ನಾನು ತಗೊಂಡ. ಸಾವನೈತಲ್ಲ ಇದ್ರಾಗ ಸಿದ್ಧಿ ಮಾಡ್ತಿ ಅಂದವ. ಹೌದಾ? ಅದಕ್ಕೆ ಯಾರೇ ಆಗಲಿ ಸತ್ಪಾತ್ರ ಕೊಟ್ಟಿದ್ದದು ದುಡ್ಡವನ್ನ, ದಾನ ಮಾಡಿರ್ತಕ್ಕಂಥ ದುಡ್ಡವನ್ನ, ಯಾರಿಗಾದ್ರೂ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ಕೊಟ್ಟಿರ್ತಕ್ಕಂಥ ದುಡ್ಡವನ್ನ ಯಾವತ್ತೂ ಧರಣೆಗೂ ತಿನ್ನು ತಗೋಬೇಡ. ಅವರಾಗಿ ಕೊಟ್ಟರು ತಗೊಳ್ಳಿ, ಆದ್ರೆ ನೀವಾಗಿ ಬಲಾತ್ಕಾರ ಮಾಡಿ ತಗೊಂಡ್ರಿ ಅಂದ್ರೆ ಇಂಥ ಸತ್ಪಾತ್ರಕ್ಕೆ ತಕ್ಕಂಥ ದುಡ್ಡನ್ನ, ದಾಸೋಹ ಕೊಟ್ಟಿರ್ತಕ್ಕಂಥ ದುಡ್ಡವನ್ನ, ಜಾತ್ರೆ ಕೊಟ್ಟಿರ್ತಕ್ಕಂಥ ಕಾಣಿಕೆ, ಅಕಸ್ಮಾತ್ ಜಾತ್ರೆ ಮಾಡೋದ್ರೊಳಗೆ ಸ್ವಲ್ಪ ಏರುಪೇರು ಆಗಿರ್ತದೆ, ಖರ್ಚು ಮಾಡಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಅಂತಂದ್ರೆ ಅವಾಗ ಯಾರಿಗಾರು ಬಂದ ಸಾವುಕಾರ ನಮ್ಮ ಗೌರ್ನ ಬೆಲೆ ಬರೋ, ನಮ್ಮ ಸಾವುಕಾರ ಬೆಲೆ ಒಂದು 10-20 ರೂಪಾಯಿ ತಗೋ ಅಂತ ಈಗ ಕೊಟ್ಟಿರ್ತಿರಲ್ಲ, ಅಕಸ್ಮಾತ್ ಅವ್ರು ಪಾಪ ಮನೆಯಿಂದ ಯಾರು ಕೊಡ್ಬೇಕು? ಅವತ್ತಿಗೆ ಕೊಟ್ಟಾಗ ಮತ್ತೆ ಜಾತ್ರೆ ಬಂದಾಗ ದುಡ್ಡು ಅನುಕೂಲ ಆದಾಗ ಅವ್ರೇನ್ ಮಾಡ್ತಾರೆ ವಾಪಸ್. ಉದಾಹರಣೆಗೆ ಹೇಳ್ತಿರ್ತೀನಿ, ಅದಕ್ಕೆ ಸತ್ಪಾತ್ರಕ್ಕೆ ಯಾವ ಕೇಳಿದ್ರೆ ಪಾಪಿಯ ದುಡ್ಡ ಪ್ರಾಯಶ್ಚಿತ್ತಕ ಅಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದಿಲ್ಲ ಅಂತ ಏನು ಹಿರಿಯರು ಹೇಳ್ಯಾರ. ಆ ಭಗವಂತ ಹೇಳ್ಯಾನ, ಪುಣ್ಯದ ದುಡ್ಡಿತ್ತಂದ್ರೆ ಮಾತ್ರ ನೀವು ಯಾವ್ದು ಕಾರ್ಯಕ್ರಮ ಮಾಡ್ತದ, ಅದಕ್ಕೆ ನೀವು ದುಡ್ಡಿರ್ತಕ್ಕಂಥ ದುಡ್ಡಾಗಲಿ, ಸತ್ಪಾತ್ರ ಸಲ್ಲಿಸ್ತಕ್ಕಂಥ ದುಡ್ಡಾಗಲಿ ನೀವು ಹೆಂಗೆ ಅರ್ಪಿಸ್ರಿ ಅಂದ್ರೆ ಅದು ಭಕ್ತಿಪೂರ್ವಕ ಅರ್ಪಿಸ್ರಿ. ಅದು ನಮ್ಮ ಮನೆಯಾಗ ಏನಾಗ್ತದೆ ಕೇಳಿದ್ರೆ ಪ್ರಸಾದ. ಇದೇ ನಮ್ಮ ಮನೆಯಾಗ ಹೋಗಿ ಊಟ ಮಾಡ್ತೀವಿ, ಅದು ಕೂಡ ಆಗ್ತದೆ. ಅದೇ ದೇವಸ್ಥಾನದಾಗ ಬಂದ ಅದೇ ಅನ್ನ ಸಾರು ಊಟ ಮಾಡ್ತೀವಿ, ಅದು ಪ್ರಸಾದ. ಅದಕ್ಕೆ ಇಲ್ಲಿ ಇರ್ತಕ್ಕಂಥ ಪ್ರಸಾದ ನಮ್ಮನೆಗೆ ಪ್ರಸಾದ ಆಗಬೇಕು, ನಮ್ಮನೆ ದಾಸೋಹ ಆಗಬೇಕು. ಬಂದಿರ್ತಕ್ಕಂಥ ಅತಿಥಿ ಮಾನರಿಗೆ ಎಲ್ಲರಿಗೂ ನೀವು ಊಟ ಮಾಡ್ಕೊಂಡು ಹೋಗ್ರಿಪ್ಪ ಅಂತಕ್ಕಂಥ ಸೌಭಾಗ್ಯ, ಆ ಧೌಷ ಧಾನ್ಯವನ್ನ ಭಗವಂತ ಹ್ಯಾಂಗ ಸುರಬೇಕಂತ ಕೇಳಿದ್ರೆ ಆ ಕುಡು ಕಾಲಕ್ಕೆ ಬೆಳಕಿಂದಲೇ ಸುರುತ್ತ. ಹಂಗ ಆ ದಿಗಂಬರೇಶ್ವರಿ ಎಲ್ಲರಿಗೆ ಕೊಟ್ಟು ಕಾಪಾಡ್ತಾನ, ಕರುಣಿಸ್ತಾನ ಅಂತಕ್ಕಂಥ ಮಾತನ್ನ ಹೇಳಿ ನಾಳೆ ದಿವಸ ಮತ್ತೆ ಹೆಚ್ಚಿನ ಪವಾಡಗಳನ್ನ ಸಿದ್ಧಲಿಂಗ ಮಹಾಶಿವಗಳದು. ಯಾಕಂದ್ರೆ ಈಗಾಗಲೇ 7 ದಿವಸ ಕಾರ್ಯಕ್ರಮ ಮುಗಿತು, ನಾಳೆಗೆ 8ನೇ ದಿವಸ. ಯಾಕಂದ್ರೆ ವರ್ಷ ನಮ್ಮ ಕಮಿಟಿ ಅಂತಿದ್ರಪ್ಪ 7 ದಿವಸ ನೀವು ಬರಕತ್ತೀರಿ, 2 ದಿವಸ ಆಯ್ತು, 2 ದಿನ ಗ್ಯಾಪೇ ಆಗತ್ತ ಕಾರ್ಯಕ್ರಮ ಹೆಂಗ್ ಮಾಡೋಣ್ರಿಪ್ಪ ಅಂತ ವಿಚಾರ ಮಾಡೋದು. ಏನು 5 ದಿನ ಮಾಡೋಣ, 9 ದಿನ ಮಾಡೋಣ, ಏನು 11 ದಿನ ಮಾಡೋಣ ಅಂತ ತಿಳ್ಕೊಂಡು ನೋಡ್ರಿ ಭಗವಂತ ಹ್ಯಾಂಗ ಕೂಡಿಸ್ಕೊಟ್ಟ ಅಂತ ಕೇಳಿದ್ರೆ, 5 ದಿನ ಮಾಡ್ದೇವಂದ್ರ ಶ್ರಾವಣ ಸಿಗಂಗಿಲ್ಲ, ರಾಜಯೋಗ ಸಿಗಂಗಿಲ್ಲ, ಅಮೃತ ಸಿದ್ಧಿ ಯೋಗ ಸಿಗಂಗಿಲ್ಲ, ಮುಂದೆ ಗಣೇಶ ಚತುರ್ಥಿ ಇರ್ತೈತಿ, ಗಣೇಶ ಚತುರ್ಥಿನ ಪೂರ್ತಿ ಸಿಗಂಗಿಲ್ಲ, ಮುಂದೆ ಜೋಕುಮಾರ ಬಂದ ನಮ್ಮ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ, ಹ್ಯಾಂಗ ಮಾಡೋಣ ಅಂತ ವಿಚಾರ ಮಾಡಿ ಒಂದು ಡೇಟ್ ತೆಗೆದೆವು. ನೋಡಪ್ಪ ಯಾಕಂತ ಕೇಳಿದ್ರೆ 11 ದಿನ ಕಾರ್ಯಕ್ರಮ ಮಾಡೋಣ, ನಮಗೆ ಶ್ರಾವಣ ಮಾಸ ಸಿಗ್ತದೆ. ನಮ್ಮೆಲ್ಲ ಕಂಟಕನ ದೂರ ಮಾಡ್ತಕ್ಕಂಥ, ವಿಘ್ನವನ್ನು ದೂರ ಮಾಡ್ತಕ್ಕಂಥ ವಿಘ್ನೇಶ್ವರನು ಸಿಗ್ತಾನ. ಅವನು ವಿಸರ್ಜನೆ ಮಾಡೋದಿಲ್ಲಂದ್ರೆ ನಮ್ಮ ಕಾರ್ಯಕ್ರಮ ವಿರಾಮಗೊಳ್ಳುತ್ತದೆ. ಅದಕ್ಕಾಗಿ ನಾವು 11 ದಿವಸ ಕಾರ್ಯಕ್ರಮ ಮಾಡೋಣ ಅಂತ ಕೇಳಿದಾಗ ಬಹಳ ಸಂತೋಷದಿಂದ ಎಲ್ಲ ನಮ್ಮ ಕಮಿಟಿ ಬಳಗ ಒಪ್ಪುವತ್ತು. ಅದಕ್ಕಾಗಿ ನಮ್ಮ ದಿಗಂಬರೇಶ್ವರ ಹೆಂಗಂತ ಕೇಳಿದ್ರೆ ಈ ಸಲ ಸುಖ ಸಮೃದ್ಧಿ ಮಳೆ ಬೆಳೆ ಎಲ್ಲವನ್ನ ಎಲ್ಲರಿಗೆ ಕೊಟ್ಟು ಕರುಣಿಸಲಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ದಿಗಂಬರೇಶ್ವರ ಪರವಾಗಿ ನಿಮ್ಮೆಲ್ಲರಿಗೆ ಭಗವಂತ ಆಶೀರ್ವಾದ ಸಹಕಾರ ಮಾಡಲಿ. ನೀವು ಯಾವತ್ತೂ ದಾನವಂತರಾಗಲಿ, ಧರ್ಮವಂತರಾಗಲಿ, ಪುಣ್ಯವಂತರಾಗಲಿ, ನಿಮ್ಮೆಲ್ಲ ವಿಚಾರಧಾರೆಗಳು ಭಗವಂತಗೆ ಜ್ಞಾನ ವಿದ್ಯೆ ಬುದ್ಧಿಯನ್ನ ಭಗವಂತ ಕರುಣಿಸಲಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಶಾಂತ ರೀತಿಯಾಗಿ ಇದೇ ಪ್ರಕಾರವಾಗಿ ಇನ್ನೊಂದು 4 ದಿವಸ ಬಹಳ ಭಕ್ತಿಯಿಂದ ಮತ್ತೆ ಇನ್ನೂ ಯಾರ್ಯಾರು ಕಾಣಿಕೆ ಸಲ್ಲಿಸಬೇಕಾಗ್ಯದ ಆ ಭಗವಂತನ ಜಾತ್ರೆಗೆ. ನನಗ ನನ್ನ ಕಾಣಿಕೆಯನ್ನು ಮುದ್ದೆ ಕೇಳಕತ್ತಾರ ತಿಳ್ಕೊಬೇಡ, ಇಲ್ಲ ಆ ಜಾತ್ರೆ ಸಲುವಾಗಿ ಯಾರಾದ್ರೂ ಬಟ್ಟಿ ಕೊಟ್ಟಿಲ್ಲ ಅಂತಂದ್ರೆ ಮಳೆ ಇದೆ, ಯಾಕಂದ್ರೆ ಆ ಕಡೆ ಅಡುಗೆಡೆ ಹೋಗ್ಬೇಕಾದ್ರೆ ತೊಂದರೆ ಆಗ್ತದೆ, ಊರನೋ ಕಾರ್ಯಕ್ರಮ ಅಲ್ಲಿ ಹೋಗಿರ್ತೀರಿ, ನೀವಾಗಿ ಬಂದ ಕಮಿಟಿಯವ್ರ ಹತ್ರ ನಿಮ್ಮೆಲ್ಲ ಕಾಣಿಕೆಯನ್ನು ಅರ್ಪಿಸಿ ಮತ್ತಷ್ಟು ಜಾತ್ರೆಗೆ ದಾಸೋಹಕ್ಕೆ ಕಾರಣಕರ್ತರಾಗ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಾನು ಶರಣಾರ್ಥಿ ಈಗ ಮಂಗಳೋತ್ಸವ ಕಾರ್ಯಕ್ರಮ ಪ್ರಾರಂಭ.